ಕಳೆದ ಒಂದು 5 ವರ್ಷ ಒಬ್ಬರು ವ್ಯಕ್ತಿ ಇದ್ದರು. ಬಟ್ ಈಗ ನಮ್ಮ ಸಾಹೇಬರು ಬರ್ತಾ ಇದ್ದಾರಲ್ಲ, ನಮ್ಗೆ ಒಳ್ಳೆ ಹುಮ್ಮಸ್ಸು, ಒಂದು ಉಲ್ಲಾಸ. ನಮ್ಮ ತವ್ರ ಮನೆಗೆ ರಿಟರ್ನ್ ಬಂದಿದ್ದಾರಲ್ಲ, ನಮಗೆ ಒಳ್ಳೆ ಅನುಕೂಲ. ಒಂದು ನಮ್ಮ ರಾಮುಲು ಸರ್ ತವ್ರ ಮನೆ ಬಂದಿದ್ದಾರಲ್ಲ, ನನಗೆ ಒಳ್ಳೆ ಹುಮ್ಮಸ್ಸ ಒಂದು. ಅವ್ರ ಹತ್ರ ಇದ್ದಂಥ ಶಿಷ್ಯಂದ್ರೆ ಅವ್ರ ಕೈ ಕೆಳಗೆ ಅವರು ಎದುರು ಪೋಟಿ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷೇತ್ರ ಬದಲಿಸ್ತಾರ. MP ಎಲ್ಲೋ ನಿಂತ್ಕೊಂಡ್ರು, ಇಲ್ಲಿ 2 ಸಲ ಗೆಲ್ಸಿವಿ, ಏನು ಕೆಲಸ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಮತ್ತೆ ಮೊಳಕಾಲ್ಮೂರಿಗೆ ಯಾಕೆ ಹೋದ್ರು? DK ಶಿವಕುಮಾರ್ ಅಂದರೆ ಕನಕಪುರ ಬಂಡೆ ಅಂತಾರೆ, ಯಡಿಯೂರಪ್ಪರನ್ನ ಶಿಕಾರಿಪುರ ಅಂತಾರೆ, ಸಿದ್ದರಾಮಯ್ಯ ಅಂದ ವರುಣ ಅಂತಾರೆ, ಶ್ರೀರಾಮುಲು ಕೂಡ ಇಲ್ಲೇ ಹುಟ್ಟಿದ್ರಲ್ಲ, ಬಳ್ಳಾರಿ ಗ್ರಾಮಾಂತರ ಅಂತ ಇಟ್ಕೋಬೋದಾಗಿತ್ತು. ಅವ್ರು ಏನು ಮಾಡ್ಬಿಟ್ರು, ಸಡ್ಲ ಮಾಡಿದ್ರು. ಇನ್ನು ಯಾಕೆ ಈ ಕಡೆ ಎಷ್ಟೈತಪ್ಪ ದುಡ್ಡು ತಕ್ಕಡೆ ಅಷ್ಟು ಹಾಕಿ ಕೊಂಡ್ಕೊಂಡು ಹೋಗ್ರ ಅನ್ನೋ ಒಂದು ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ. ಮತ್ತು ಅವ್ರು ಮಾಡೋದೇನು ಸರ್ ಬೇಡ, ಅವ್ರು ಆಯ್ತು, ಗುಡ್ ಬೈ. ಅವರು ಏರ್ಪೋರ್ಟ್ ಯಾರು ಮಾಡಿದ್ರು, ಯಾರು ಮಾಡಿದ್ರು. ಅದ್ರ ಸಿದ್ದರಾಮಯ್ಯ 5 ವರ್ಷ CM ಇದ್ದಿಲ್ಲ, ಅದನ್ನು ನಾವು ಮಾಡ್ಬೋದಾಯ್ತಲ್ಲ. ಸರ್ಕಾರಿ ಕಡೆಲಿದ್ದು ಜನರ ನಿರ್ಧಾರ ಮಾಡಿದ್ರು. ಏರ್ಪೋರ್ಟ್ ಬೇಕಾಗಿರೋದು ಶ್ರೀಮಂತರಿಗೆ ಇದ್ದಂಥವ್ರು ಬೇಕಾದ್ರೆ, ನಮಗೆ ರೈತರಿಗೆ ನಮಗೆ ಫಸ್ಟ್ ನಮಗೆ ಕೆನಲ್ ಮೇಲೆ ನಮಗೆ ರೋಡ್ ಬೇಕು. ಇದು ಬಲೆಗಾಯ ಆತಂದ ಎಡಗಾಯ, ಗುರು ಶಿಷ್ಯ ಪೋಟಿ. ನಮ್ಮ ಬಿಜೆಪಿ ಮೇಲೆ ಏನೈತಲ್ಲ ಸರ್, ವಯಸ್ಸಾದ್ರನ್ನ ಕಿತ್ತೋಗಿದ್ದು ಬಿಡ್ತಾರೆ. ಮೋದಿ ಸಾಹೇಬರು ಕೂಡ ಇದೆ ಲಾಸ್ಟ್, ಇದೆ ಫಸ್ಟ್. ನೆಕ್ಸ್ಟ್ ಟೈಮ್ ಇಲ್ಲ, ಅದನ್ನು ವಯಸ್ಸಾಯ್ತು ಬಿಟ್ಟು ಬಿಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಯಾರಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನಾನು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೀನಿ. ಬಳ್ಳಾರಿಯಲ್ಲಿ ಯಾವ ಸ್ವರೂಪದ ರಾಜಕೀಯ ಜಿದ್ದಾಜಿದ್ದಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ವಿಶೇಷವಾಗಿ ಬಳ್ಳಾರಿ ಗ್ರಾಮಾಂತರ ಮತಕ್ಷೇತ್ರ. ಬಿ ಶ್ರೀರಾಮುಲು ಅವರು ಕಳೆದ ಬಾರಿ ಮೊಳಕಾಲ್ಮೂರಿನಿಂದ ಸ್ಪರ್ಧಿಸಿದ್ರು. ಈಗ ಮತ್ತೆ ತಮ್ಮ ಸ್ವಕ್ಷೇತ್ರಕ್ಕೆ ಬಂದಿದ್ದಾರೆ. ಆದರೆ ಅವರ ಸ್ವಕ್ಷೇತ್ರದಲ್ಲಿ ಅವರ ಎದುರಾಳಿ ಆಗಿರುವಂಥವರು ಹಾಲಿ ಶಾಸಕರಾಗಿರುವಂತಹ ನಾಗೇಂದ್ರ. ಯಾವ ಸ್ವರೂಪದ ಜಿದ್ದಾಜಿದ್ದಿ ಬಳ್ಳಾರಿ ಗ್ರಾಮಾಂತರ ಮತಕ್ಷೇತ್ರದಲ್ಲಿ ಇದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಜನರನ್ನು ಮಾತನಾಡಿಸಿ ಯಾವ ಸ್ವರೂಪದ ರಾಜಕೀಯ ಜಿದ್ದಾಜಿದ್ದಿಯನ್ನು ಈ ಬಾರಿ ವಿಶೇಷವಾಗಿ ಶ್ರೀರಾಮುಲು ಅವರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹೇಗಿದೆ ಈ ಬಾರಿ ಎಲೆಕ್ಷನ್ ಇಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿ? ಸರ್ ಇಲ್ಲಿ ಚೆನ್ನಾಗಿದೆ ಸರ್. ರಾಮುಲು ಸರ್ ಒಳ್ಳೆ ಕೆಲಸ ವ್ಯಕ್ತಿ. ಈಗ ಒಂದು ಹೇಳ್ತೀನಿ, ಕಳೆದ ಒಂದು 5 ವರ್ಷ ಒಬ್ಬರು ವ್ಯಕ್ತಿ ಇದ್ದರು. ಬಟ್ ಈಗ ನಮ್ಮ ಸಾಹೇಬರು ಬರ್ತಾ ಇದ್ದಾರಲ್ಲ, ನಮ್ಗೆ ಒಳ್ಳೆ ಹುಮ್ಮಸ್ಸು, ಒಂದು ಉಲ್ಲಾಸ. ಆದರೆ ರಾಮುಲು ಅವ್ರಿಗಿರುವಂಥ ಕಂಪ್ಲೇಂಟ್ ಏನಂದರೆ ಅವರು ನಿಂತಲ್ಲಿ ನಿಲ್ಲೋದಿಲ್ಲ ಅಂತೇಳಿ. ಅಂದರೆ ಅವ್ರು ಒಂದ್ಸಲ ಇಲ್ಲಿ ನಿಲ್ತಾರೆ, ಇನ್ನೊಂದು ಸರ್ತಿ MP ನಿಲ್ತಾರೆ, ಮತ್ತೊಂದು ಸರಿ ಮೊಳಕಾಲ್ಮೂರಿಗೆ ಹೋದ್ರು. ಈ ಕ್ಷೇತ್ರ ಬಿಟ್ಟಿರೋಂಥದ್ದು ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ. ಸರ್ ಸ್ಟೇಟ್ ಲೀಡರ್ ಬಂದ್ಬಿಟ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಆಳ್ತಕ್ಕಂಥ ಒಂದು ನಮ್ಮ ಶ್ರೀರಾಮುಲು ಸರ್. ಈಗ ನಮ್ಮ ಒಂದು ನಾರ್ಮಲ್ ಆಗಿ ಒಂದು ಜಿಲ್ಲೆಯಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಕ್ಕಂಥ ವ್ಯಕ್ತಿ ಬೇರೆ, ಸ್ಟೇಟ್ ಲೀಡರ್ ಬೇರೆ. ಅವರು ಸ್ಟೇಟ್ ಲೀಡರ್ ಅನ್ನೋ ಕಾರಣಕ್ಕಾಗಿ ಜನ ನಿರೀಕ್ಷೆ ಮಾಡ್ಕೊಂಡಿದ್ರು, ಏನಂದರೆ ಅವರು DCM ಆಗ್ತಾರೆ ಅಂತೇಳಿ. ಆದರೆ ಆ ಅವಕಾಶ ಅವ್ರಿಗೆ ಸಿಗಲಿಲ್ಲ. ಯಾಕೆ ಅಂತ ಅನ್ನಿಸ್ತದೆ ನಿಮಗೆ? ಸರ್ DCM ಅಂತಂದರೆ ನಾವು ಹೇಳ್ತಕ್ಕಂಥದ್ದು ಒಂದೇ ಒಂದು ಕಾರಣ. ಹೆಂಗೆ ಅಂತ ಹೇಳ್ತೀನಿ, DCM ಅಂತಂದರೆ ನಮ್ಮಲ್ಲಿ ಹುಡ್ತಕ್ಕಂಥ ನಮ್ಮ ರಾಮುಲು ಸರ್ ಅಂತಂದರೆ ನಮ್ಮ ಹತ್ರ ಇರ್ತಕ್ಕಂಥ DCM ವ್ಯಕ್ತಿ ರಾಮುಲು ಸರ್. ಅವರು ಒಳ್ಳೆ ಕೆಲಸ ಕೊಡೋದಿದ್ರು ನಿಮಗೆ DCM ಸರ್. DCM ಸರ್, ನಮ್ಮ ರಾಮುಲು ಸರ್ ಅಂದರೆ DCM. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ ವ್ಯಕ್ತಿ. ಈಗ ಹೇಳ್ತೀನಿ, ಈಗ ಇದು ಒಂದು 2-ವೇ ವೆಹಿಕಲ್ ರೋಡು, ಇದ್ರನ್ನ ಬಂದ್ಬಿಟ್ಟು 4-ವೇ ವೆಹಿಕಲ್ ಮಾಡಿದ್ದಾರೆ. ಒಂದು ಕಂಟ್ರೋನ್ಮೆಂಟಿಂದ ಒಂದು ಫ್ಲೇವರು ಸುಧಾಗ್ರಾಸ್ ಟ್ರಾಫಿಕ್ ಎವ್ರಿ ಡೇ ಅನುಭವಿಸ್ತಕ್ಕಂಥದ್ದು ಒಂದು. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಈಗ ಬ್ರಿಡ್ಜ್ ಒಂದು ವರ್ಕನ್ನು ಇದು ಮಾಡಿದ್ದಾರೆ. ನಂತರ ಬಂದ್ಬಿಟ್ಟು ಒಳ್ಳೆ ವಿವಿಧ ಕಾರ್ಯಕೆಲಸಗಳನ್ನು ಮಾಡಿದ್ದಾರೆ. ಅದು ನಮ್ಮ ರಾಮುಲು ಸರ್ ಅಂದರೆ ಒಳ್ಳೆ ಈ ಸತಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್. 100ಕ್ಕೆ 100 ನಮ್ಮದು ರಾಮುಲು ಸರ್. ತವ್ರ ಮನೆಗೆ ಬಂದ ಮೇಲೆ ಮತ್ತೆ ಗೆಲ್ತಾರೆ ಸರ್. ನಮ್ಮ ತವ್ರ ಮನೆಗೆ ರಿಟರ್ನ್ ಬಂದಿದ್ದಾರಲ್ಲ, ನಮಗೆ ಒಳ್ಳೆ ಅನುಕೂಲ. ಒಂದು ನಮ್ಮ ರಾಮುಲು ಸರ್ ತವ್ರ ಮನೆ ಬಂದಿದ್ದಾರಲ್ಲ, ನನಗೆ ಒಳ್ಳೆ ಹುಮ್ಮಸ್ಸ ಒಂದು. ನೀವೇನಂತೀರಿ? ಹೆಂಗಿದೆ ಸರ್? ಸರ್ ಈ ಬಾರಿ ಏನು ಎಲೆಕ್ಷನ್ ಚುನಾವಣೆ ಇದೆ ಅಲ್ವಾ,
ಈಗ ಅವ್ರ ಹತ್ರ ಇದ್ದಂಥ ಶಿಷ್ಯಂದ್ರೆ ಅವ್ರ ಕೈ ಕೆಳಗೆ ಅವರು ಎದುರು ಪೋಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಅವ್ರು ಮೊದಲು ಇಲ್ಲೇ ನಿಂತು ಸ್ಪರ್ಧೆ ಮಾಡಿ ಗೆದ್ದಿರೋರು. ಸೊ ಅವ್ರಿಗೆ ಜನರೆಲ್ಲರೂ ಗೊತ್ತಿದ್ದಾರೆ, ಜನರೆಲ್ಲರೂ ನಮ್ಮ ಮನೆ ಮಗ ಅಂತ ಹೇಳ್ತಾರೆ ರಾಮುಲು ಸಾಹೇಬ್ರನ್ನ. ಈಗ ಅದೇ ರೀತಿ ರಾಮುಲವ್ರ ಸ್ಪೆಷಾಲಿಟಿ ಏನು ಅಂತಲೇ ಅನ್ಸುತ್ತೆ? ಏನು ಯಾವ ಕಾರಣಕ್ಕೆ ಅವರು ಮತ್ತೆ ಇಲ್ಲಿ ಬಂದಾಗ ಭಾಳ ಆರಾಮಾಗಿ ಗೆಲ್ತಾರೆ ಅಂತ ವಿಶ್ವಾಸ ಇರೋದು ನಿಮಗೆ? ಈಗ ಆರಾಮಾಗಿ ಗೆಲ್ಲೋದು ಅನ್ನೋದು ಒಂದೇ ಒಂದು ವಿಶ್ವಾಸ ಐತಿ. ನಮ್ಮ ಮನೆ ಇವಾಗ ನಾವು ಎಲ್ಲಾದರೂ ಲಂಡನ್ಗೆ ಹೋಗಿದ್ವಿ, ನಾವು ಬರ್ತಿದ್ದೀವಿ ಅಂದ್ರೆ ನಮ್ಮ ಮನೇಲಿ ಅಪ್ಪ ಅಮ್ಮ ಈಗ ನಿರೀಕ್ಷೆ ಮಾಡ್ತಾರೆ ನಮ್ಮನ್ನು. ಅದೇ ರೀತಿಯಲ್ಲಿ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಎಲ್ಲರೂ ಮನೆ ಮಗನಾಗಿ ನೋಡ್ತಾ ಇದ್ದಾರೆ ರಾಮುಲು ಸಾಹೇಬ್ರನ್ನ. ಅದೇ ರೀತಿಯಲ್ಲಿ ಅದೇ ಹುಮ್ಮಸ್ಸಿಂದ ಗೆಲ್ತ್ಕೊಂಡ್ ಬರ್ತೀವಿ ನಾವು. ಮತ್ತೆ ಗೆದ್ದೇ ಗೆಲ್ತಾರೆ. ಈಗ ಜನಾರ್ದನ್ ರೆಡ್ಡಿ ಅವರು ಬೇರೆ ಪಾರ್ಟಿ ಎಲ್ಲ ಮಾಡಿದಾರಲ್ಲ, ಇದೆಲ್ಲ ಸ್ವಲ್ಪ ವೀಕ್ ಅನ್ಸುತ್ತಾ ಇದು ರಾಮುಲು ಅವ್ರಿಗೆ? ಅದಕ್ಕೆ ಏನು ಸಂಬಂಧ ಇಲ್ಲ, ಯಾಕಂದ್ರೆ ಅವ್ರು ಗಂಗಾವತಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆಮೇಲೆ ಮೇಡಮ್ ಅವರು ಬಳ್ಳಾರಿ ಸಿಟಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಕ್ಯಾಂಡಿಡೇಟ್ ಯಾರು ಇಲ್ವಾ? ಅಂದ್ರೆ ಇಲ್ಲಿ ಆರಾಮಾಗಿದ್ದಾರೆ ಸರ್. ರಾಮುಲು ಸಾರ್ ಅಂದರೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಬಳ್ಳಾರಿಯಲ್ಲಿ ಒಂದು ST ಲೀಡರ್ ಅಂತಂದರೆ ಒಂದು ಸ್ಟೇಟ್ ಲೀಡರ್ ಬೆಳೆದಿದ್ದಾರೆ. ST ಸಮಸ್ಯೆದಲ್ಲಿ ಯಾರು ಸ್ಟೇಟ್ ಲೆವೆಲಲ್ಲಿ ಬೆಳೆದಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ. ಅವರು ಸ್ಟೇಟ್ ಲೀಡರ್ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಪ್ರಶ್ನೆ ಇರುವಂಥದ್ದು ಏನಂದರೆ, ಅವರು ತಮ್ಮ ಕ್ಷೇತ್ರದಲ್ಲಿ ನಿಲ್ಲುವುದಿಲ್ಲ ಅಂತೇಳಿ, ಅವರು ತಮ್ಮ ಕ್ಷೇತ್ರವನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳಿ. ಸರ್, ಸ್ಟೇಟ್ನಲ್ಲಿ ಅವರು ಉಳಿಸ್ಕೊಂಡಿಲ್ಲ ಅಂತಂದರೆ, ನಾವು ಒಂದು ಸ್ಟೇಟ್ ಲೀಡರ್ ಬಂದ್ಬಿಟ್ಟು ಸ್ಟೇಟಲ್ಲಿ ಅಡ್ಡಾಡ್ತಕ್ಕಂಥ ಸ್ಟೇಟ್ ಲೀಡರ್ ಬಂದ್ಬಿಟ್ಟು ಸ್ಟೇಟಲ್ಲೇ ಅಡ್ಡಾಡ್ತಾರೆ. ನಮ್ಮ ಕ್ಷೇತ್ರದಲ್ಲೇ ಅಡ್ಡಾಡ್ಬಿಟ್ಟು ನಾನು ನನ್ನ ಸ್ಥಾನ ನಿರೂಪಿಸ್ಕೊಳೋದು ಗೊಪ್ಪ ಅಲ್ಲ. ಅಂದರೆ ನಾನು ಉನ್ನತ ಸ್ಥಾನ ಅಂತ ನಾನು ಹೇಳ್ತಾ ಇದ್ದೇನಲ್ಲ, ಆ ಸ್ಥಾನವನ್ನು ಪಡಿಬೇಕಂತಂದ್ರೆ ನಂತರ ಬಂದ್ಬಿಟ್ಟು ನಾವು ಸ್ಥಾನ ಪಡೆಯೋದು. ಈಗ ನನಗೆ ಮನೆಯಲ್ಲಿ ಬಂದ್ಬಿಟ್ಟು ಮತ್ತೆ ವಾಪಸ್ ಯಾಕೆ ಅವ್ರು ಊರಿಗೆ ಬಂದರು ಅಂತೇಳಿ ಅನ್ಸುತ್ತೆ ಸರ್. ಅದು ಒಂದು ನನ್ನ ಸ್ಥಾನ ಪಡ್ಕೊಂಡು ನಾನು ಒಳ್ಳೆ ನನ್ನ ಬಳ್ಳಾರಿ ಉನ್ನತ ಸ್ಥಾನ ತಗೊಂಡು ಹೋಗ್ಬೇಕನ್ನೋದು ನಮ್ಮ ರಾಮುಲು ಸಾರ್. ಥ್ಯಾಂಕ್ ಯು. ಓಕೆ. ಹೆಂಗಿದೆ ಎಲೆಕ್ಷನ್ ಈ ಸರ್ತಿ? ಜೋರಾಗಿದೆ ಸರ್. ಏನಿದೆ ರಾಮುಲು ವರ್ಸಸ್ ನಾಗೇಂದ್ರ ಫೈಟು? ಅವರು ಇಬ್ಬರು ಅಳಿಯ ಮಾವಲ್ಲ ಸರ್, ಅವ್ರದ್ದು ಏನಾಗ್ತದೋ ಗೊತ್ತಿಲ್ಲ. ಅಳಿಯ ಮಾವ ಅವರೇ ಫೈಟ್ ಮಾಡ್ಕೊಂಡು ನೀವೇನಂತೀರಿ? ಹೆಂಗಿದೆ? ಹೇಳಿದ್ದು ನಾವಾಗುತ್ತೆ ಸರ್, ಇನ್ನೇನಿದೆ. ಈ ಬಾರಿ ಯಾರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ? ಹೆಂಗೆ ಹೇಳ್ತೀವಿ ಸರ್, ಇಬ್ಬರು ಹಂಗಿದಾರ. ಯಾರನ್ನ ಹೇಳಕತ್ತ, ಇಬ್ಬರು ಫೈಟ್ ಜೋರಾಗಿದೆ, ಒಳ್ಳೆ ಜೋರ ಇದೆ. ಯಾರಿಗಾತ ಹೆಂಗೈತೆ? ಹಳ್ಳೂರಿಗೆ ದುಡ್ಡು ಕೊಟ್ಟಿದಾಗ ದೇವಸ್ಥಾನಕ್ಕೆ ನಮ್ಮೂರಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಕೆಲವರು ಅವ್ರ ಕಾಂಟ್ರಾಕ್ಟ್ಗಳು ಹಾಕ್ಸಿದ್ದಾರೆ. ಅವರೇ ಪ್ರೆಜರ್ ಜಾಸ್ತಿ ಐತಿ ಸರ್. ಯಾರ್ದು? ನಾಗೇಂದ್ರ ಅನ್ಕೊಂಡಿದ್ವಿ, ರಾಮದೇ ಜಾಸ್ತಿ ಐತಿ. ನಾವು ಉದ್ದೇಶ ನಾಗೇಂದ್ರ ಅನ್ಕೊಂಡಿದ್ವಿ, ಚಿತ್ತಿಗೆ ಆಗಲಿ ರಾಮ ಜಾಸ್ತಿ. ನೀವೇನಂತೀರಿ? ಶ್ರೀರಾಮುಲವರು ವರ್ಕರು ಆಮೇಲೆ ಆದರೆ ಅವರು ಪ್ರತಿ ಬಾರಿ ಕ್ಷೇತ್ರ ಬಿಟ್ಟು ಹೋಗ್ತಾರಲ್ಲ, ಹೆಂಗೆ? ಅದೇ ಒಂದು ನಾವು ಅದಕ್ಕೆ ತಿಳಿ ಹೇಳಿದ್ದೀವಿ ಸರಿ, ನೀವು ನಮ್ಮನ್ನು ಮಲ್ತಾಯಿ ಧೋರಣೆ ಮಾಡಿದಂಗೆ ಆಗ್ಬಿಡ್ತು, ಇದ್ದ ಕ್ಷೇತ್ರ ಬಿಟ್ಕೊಟ್ಟು ಹೋಗಿ. ಹಂಗಾಗಿ ನಾವು ಮಲ್ತಾಯಿ ಧೋರಣೆ ಮಕ್ಕಳಾದಂಗೆ ಆಗ್ಬಿಟ್ಟಿವಿ. ಇಲ್ಲಿ ಯಾರು ಕಿವಾಗ ಕೇಳ್ತಾ ಇಲ್ಲ. ನೀವು ಇದ್ದಾಗ ಎಲ್ಲ ಉಸ್ತುವಾರಿ ಚೆನ್ನಾಗಿತ್ತು, ಗ್ರ್ಯಾಂಟ್ ಹಂಗೆ ಇದ್ದವು. ಪ್ರತಿಯೊಂದು CC ರೋಡ್ಗಳು, ಉದ್ಯೋಗ ಖಾತ್ರೆಗಾಗಲಿ ಯಾವುದೇ NRSದಾಗ ಎಲ್ಲ ವರ್ಕ್ ಚೆನ್ನಾಗಿತ್ತು ಅವಾಗ ಅವರಿದ್ದಾಗ. ಆಮೇಲೆ ಏನು NY ಗೋಪಾಲಕೃಷ್ಣ ಬಂದಾಗ ಮಾತ್ರ ಸ್ವಲ್ಪ 2 ವರ್ಷ ಅವ್ರದ್ದು ಕೆಲಸ ಆದವು. ಈ 5 ವರ್ಷ ಏನಿಲ್ಲ. ಮತ್ತೆ ಉಸ್ತುವಾರಿ ಬಂದ ಮೇಲೇ ನಮಗೆ CC ರೋಡ್ ಆಗಿದ್ದು ಶ್ರೀರಾಮುಲು ಬಂದ ಮೇಲೇ. ಅದುವರೆಗೆ ಏನೂ ಇಲ್ಲ. ಈತ ಬೆಂಗಳೂರಿಗೆ ಹೋಗಿದ್ದ ನಾಗೇಂದ್ರ, ಅವ್ರದ್ದು ಸರ್ಕಾರ ಇದ್ದಾಗ ಬೆಂಗಳೂರಾಗೆ ಇದ್ದ ಹಳ್ಳಿಗಳ ಮೇಲೇ ಬರ್ತಾ ಇರಲಿಲ್ಲ. ಈಗ ಬಂದಾನ ಶ್ರೀರಾಮುಲು ಸಾರ್ ಉಸ್ತುವಾರಿ ಆದಮೇಲೆ ಅವರು ಗ್ರಾಂಟ್ ಹಾಕ್ಸ್ಕೊಂಡು ಬಂದು ಇದು ಮಾಡಿದೆ ಅಷ್ಟೇ. ಏನು ರಾಮುಲು ಅವರು ಇನ್ನು ಇಲ್ಲೇ ಕಂಟಿನ್ಯೂ ಆಗ್ತಾರೆ ಅಂತ ಗ್ಯಾರಂಟಿ ಇದೆಯಾ? ಇನ್ನು ಕಂಟಿನ್ಯೂ ಪಕ್ಕನೇ ನಾವು ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ಅವ್ರು ಪ್ರತಿ ಬಾರಿ ಅವ್ರ ಹಿಂದೆ ಒಂದು ಮಾತು ಹೇಳ್ತಿದ್ರು, ನಾನೇನು ಕಂಪ್ಲೀಟ್ 5 ವರ್ಷ ಕೂಡ ನಾನು ಅಧಿಕಾರ ಕಂಡುಕೊಳ್ಳೋನಲ್ಲ, 5 ವರ್ಷ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಹಿಂಗಾಗಿ ರಾಜೀನಾಮೆ ಕೊಟ್ಟು ಯಾವಾಗ ಹೋಗ್ತಾರೆ ಅಂತ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಹೇಳಿ ನಾವು ಈ ಮುಂಚೆನೇ ನಾವು ಮಾತು ತಗೊಂಡ್ಬಿಟ್ಟಿವಿ ಅವ್ರ ಹತ್ರ. ಯಾಕಂದ್ರೆ ಹಿಂದೆ ಆ ಕಡೆ ಬೆಂಗಳೂರು ಸೈಡು ಈಗ ಕುಮಾರಸ್ವಾಮಿ ಅವ್ರು ತಗೊಳ್ರಿ, ಅವ್ರ ಕ್ಷೇತ್ರ ಎಲ್ಲಿ ಬಿಟ್ಟು ಕೊಡೋದಲ್ಲ. ಆಮೇಲೆ ಈತ ಯಡಿಯೂರಪ್ಪನವರು ಅವ್ರ ಕ್ಷೇತ್ರ ಬಿಟ್ಟು ಕೊಡೋದಲ್ಲ. ಆ ರೀತಿ ನಮ್ಗೆ ಆಗಬೇಕು, ಯಾಕಂದ್ರೆ ನಮಗೆ ಕೆಲಸ ಆಗಿರ್ಬೇಕು. ಈಗ ಅದೇ DK ಶಿವಕುಮಾರ್ ಬಿಟ್ಕೊಡ್ತಾರ, ಜನ ಹಂಗಿರ್ಬೇಕಂತ ನಾವು ಅವ್ರ ತಕ್ಕ ಮಾತು ತಗೊಂಡಿದ್ದೀವಿ. ಆಮೇಲೆ ಹಿಂದೆ ನಷ್ಟಪರಿಹಾರ ಹೋದ ಸಾರಿ ನಮಗೆ ಯಾರು ಹಾಕಿದ್ರು, ಯಾರು ಅವರು ವಿಲೇಜ್ ಅಕೌಂಟೆಂಟ್ ಅವ್ರನ್ನ ಕೈಕಾಲು ಹಿಡ್ಕೊಂಡು ಏನೋ 100, 200, 500 ಬರ್ತವೆ ಅಂಥದ್ದು 10,000, 15,000, 25,000, 30,000, 50,000 ತಗೊಂಡಿವಿ ನಷ್ಟಪರಿಹಾರ ಮೆಣಸಿಕಾಯಿಗೆ. ಯಾವ ಗೌರ್ಮೆಂಟ್ ಮಾಡಿತ್ತು? ಡೈರೆಕ್ಟ್ ಅಕೌಂಟ್ಗೆ, ಯಾರು ಮಸ್ಕ ಹೊಡೆದು ಬೇಕಿಲ್ಲ. ಆಮೇಲೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದವ. ಈಗ ಹೆಣ್ಮಕ್ಳು ಬಾಣೆ ಅಂತೇರಿಗೆ ಅವ್ರಿಗೆ ಡೈರೆಕ್ಟ್ ಅಮೌಂಟ್ ಹೋಗ್ತದೆ. ಈ ಸರ್ಕಾರ ಮಾಡಿದಂಗೆ ಯಾವ ಸರ್ಕಾರ ಮಾಡಿದೆ ಹಿಂದೆ? ಅದೇ 100-200 ಮಾಡೋಕ್ಕೆ ಸಾಯ್ತಿದ್ರು. ಅದು ಅವ್ರು ಹಿಡ್ಕೋಬೇಕು, ವಿಲೇಜ್ ಅಕೌಂಟಿಗೆ ಅವರು ಏನೋ ಲಂಚ ಕೊಡ್ಬೇಕು, ಇನ್ನೊಬ್ರನ್ನ ಹಿಡ್ಕೋಬೇಕು. ಡೈರೆಕ್ಟ್ ಅಕೌಂಟಿಗೆ ಬರಂಗೆ ಮಾಡಿದ್ದು ಯಾರು? BJP ಸರ್ಕಾರನೇ. ಹಂಗಾಗಿ ನಾವು BJPನೇ ಇಲ್ಲಿ ಜಾಸ್ತಿ. ಈ ಸಾರಿ ಶ್ರೀರಾಮುಲು ಗೆಲ್ಲೋದೇ ಗ್ಯಾರಂಟಿ, ಅದ್ರ ಮೇಲೆ ಏನು ಇದಿಲ್ಲ, ಇದು ಪಕ್ಕನೇ.
ನಮ್ಮ ಪ್ರಕಾರ ಅಂತಂದ್ರೆ ಈಗ ಕಾಂಗ್ರೆಸ್ ಗಾಳಿದೆ, ಕಾಂಗ್ರೆಸ್ಸೇ ಬರ್ತದೆ. ಆದ್ರೆ ನಾವು ಶ್ರೀರಾಮುಲು ಆಪ್ತಾರೆ, ಶ್ರೀರಾಮುಲಿಗೆ ಮಾಡಿದ್ದು. ಆದರೆ ಅವರು ಒಂದ್ಸಾರಿ ಮೊಳಕಾಲ್ಮೂರು ಹೋಗ್ಬಿಟ್ರ, ಒಂದ್ಸಾರಿ MP ಆಗ್ಬಿಟ್ರ, ಅಲ್ಲಿ ನಾವು ಮರ್ತೋಗ್ಬಿಟ್ವಿ, ಅವರು ನಮ್ಮನ್ನು ಮರ್ತೋಗ್ಬಿಟ್ರು. ಅದಕ್ಕಾಗಿ ಕಾಂಗ್ರೆಸ್ ಬರ್ತದಂತ ನಮ್ಮ ಇಚ್ಛೆ. ಅಂದರೆ ರಾಮುಲು ಅವರು ಕಂಟಿನ್ಯೂ ಆಗಿದೆ, ನಿಲ್ಲಿಲ್ಲ ಅನ್ನೋಂಥದ್ದು ನಿಮಗೆ ಸಿಟ್ಟಿದೆ. ಅಷ್ಟೇ ಕಂಟಿನ್ಯೂ ಆಗಿ ಇಲ್ಲೇ ಇದ್ಬಿಟ್ರೆ ಅವ್ರು ಇಲ್ಲೇ ಪರ್ಮನೆಂಟ್ ಆಗ್ತಿದ್ರು. ಅವ್ರು ಬಿಟ್ಟು ಹೋದ್ರಿಂದ ನಾವು ಮರ್ತುಬಿಟ್ಟು ಅವ್ರು ನಮ್ಮನ್ನು ಮರ್ತುಬಿಟ್ರು. ಏನಂತೀರಿ? ಅಷ್ಟೇ ಸರ್, ಅವ್ರು ಹೇಳೋದು ನಿಜ. ಯಜಮಾನ್ರಿ ಅವ್ರು ಏನು ಹೇಳಿದ್ರು ಅದೇ ನಮ್ಮದು ಕಾರ್ಯಕ್ರಮ. ಅವ್ರು ಹೆಂಗೆ ಹೇಳ್ಯಾರ ಅದರಂತೆ ನಾವು. ಯಾಕಂದರೆ ಅವರು ಮೊಳಕಾಲ್ಮೂರಿಗೆ ಹೋದ್ರು, ಬಾದಾಮಿಗೆ ಹೋದ್ರು, ಅಲ್ಲಿಂದ ಹೋದ್ರು. ಏನಿಗಾದ್ರು ಏನು ಮಾಡಿದ್ರು ಬಳ್ಳಾರಿ ಡಿಸ್ಟ್ರಿಕ್ಟ್ ಯಾರು ಮಾಡಿಲ್ಲ ಅವರು. ಮತ್ತು ಅವ್ರು ಮಾಡೋದೇನು ಸರ್, ಬೇಡ ಅವ್ರು ಆಯ್ತು, ಗುಡ್ ಬೈ ಅವರಿಗೆ. ಅಲ್ಲ, ಕಾಂಗ್ರೆಸ್ ಬರ್ಬೋದು ಅನ್ಕೊಂಡೇವ್ರಿ ನಾವು ಕೂಡ. ಆಯ್ತು, ನೀವೇನಂತೀರಿ? ಹೆಂಗಿದೆ ಈ ಸರ್ತಿ? ನಮಸ್ತೆ ಸರ್. ಈಗ ನಮ್ಮದು 2023ನೇ ವಿಧಾನಸಭೆ ಚುನಾವಣೆ ಇದು. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ನಾಗೇಂದ್ರನವ್ರು ಇದ್ದಾರೆ, BJP ಅಭ್ಯರ್ಥಿ ಶ್ರೀರಾಮುಲು ಸರ್ ಇದ್ದಾರೆ. ಈಗ ಶ್ರೀರಾಮುಲು ಸರ್ದು ಏನು ನಮ್ಗೆ ತೊಂದರೆ ಅಂತಂದರೆ, ಈಗ ಪ್ರತಿಯೊಬ್ಬರು ನಮಗೆ ಯಡಿಯೂರಪ್ಪ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ. ಇವರೆಲ್ಲರಿಗೆ ಯಾರೋ ನಮ್ಮ ಮಂಡ್ಯ ಇವರು ನಮ್ಮ DK ಶಿವಕುಮಾರ್ ಇದ್ದಾರೆ. DK ಶಿವಕುಮಾರ್ ಅಂದರೆ ಕನಕಪುರ ಬಂಡೆ ಅಂತಾರೆ, ಯಡಿಯೂರಪ್ಪರನ್ನ ಶಿಕಾರಿಪುರ ಅಂತಾರೆ, ಸಿದ್ದರಾಮಯ್ಯ ಅಂದ ವರುಣ ಅಂತಾರೆ. ಶ್ರೀರಾಮುಲು ಕೂಡ ಇಲ್ಲೇ ಹುಟ್ಟಿದ್ರಲ್ಲ, ಬಳ್ಳಾರಿ ಗ್ರಾಮಾಂತರ ಅಂತ ಇಟ್ಕೋಬೋದಾಗಿತ್ತು. ಅವ್ರು ಏನು ಮಾಡ್ಬಿಟ್ರು, ಸಡ್ಲ ಮಾಡಿದ್ರಿ ಇವರು. ಅಂದರೆ ನಾನು ಲೋಕಲ್ ಅಲ್ಲ, ನಾನು ಗೆಲ್ಲಿಸ್ತಾರಮ್ಮ ಒಂದು ಭರವಸೆ ಅವ್ರಿಗೆ. ಅಂದರೆ ಕಾನ್ಫಿಡೆಂಟ್ ಬೇರೆ, ಓವರ್ ಕಾನ್ಫಿಡೆಂಟ್ ಬೇರೆ. ಅವ್ರಿಗೆ ಓವರ್ ಕಾನ್ಫಿಡೆಂಟ್ ಆಯಿತು. ಈಗ ಈ ನಾಗೇಂದ್ರ ಅಣ್ಣವ್ರು ಕೂಡ ಅವ್ರು ಯಾಕಂತಂದರೆ ಹ್ಯಾಟ್ರಿಕ್ ಹೀರೋ. ಈಗ 2 ಸಾರಿ ಕೂಡ್ಲಿನಾಗ ಒಂದು ಸರಿ ಪಕ್ಷೇತರವಾಗಿ ಗೆದ್ದರು, ಒಂದು ಸರಿ BJPಯಲ್ಲಿ ಗೆದ್ದರು, ನೆಕ್ಸ್ಟ್ ಈಗ ಕಾಂಗ್ರೆಸ್ಸಲ್ಲಿ ಬಂದರು. ಈಗ ಅವರು ಬಳ್ಳಾರಿ ಗ್ರಾಮಾಂತರನ ಹಗಲು ರಾತ್ರಿ ಅನ್ನೋದೇ ಕವರ್ ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿದ್ದಾರೆ. ಆದರೆ ಬೇರೆ ಇನ್ನೊಂದು ಏನಾಗ್ಬಿಡ್ತು ಅಂತಂದರೆ, ಜನಕ್ಕೆ ಡಬಲ್ ಇಂಜನ್ ಸರ್ಕಾರ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಬರೀ ಸುಳ್ಳು ಹೇಳ್ಬಿಟ್ರು. ರಾಮುಲು ಅವರು ಮಿನಿಸ್ಟ್ರಿಯಲ್ಲಿ ಆಗಿರೋಂಥವ್ರು, ನಾನು ಬಳ್ಳಾರಿನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಮತ್ತು ಬಳ್ಳಾರಿಯೆಲ್ಲ ಉಸ್ತುವಾರಿಯನ್ನು ಇಟ್ಕೊಳ್ಬೇಕು ಅನ್ನೋಂಥದ್ದನ್ನು ಅವರು ಪಡ್ಕೊಂಡ್ರು. ಇದೆಲ್ಲವೂ ಕೂಡ ಮಾಡಿದ್ದಾರೆ ಅವರು. ಎಷ್ಟು ಮಟ್ಟಿಗೆ ಬಳ್ಳಾರಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತಲ್ಲ ಅನ್ಸುತ್ತೆ ನಿಮಗೆ? ಸರ್, ಈಗ ನಾನು ಕೂಡ ಉಸ್ತುವಾರಿ ಅನ್ನೋ ಒಂದು ಫೀಲ್ಡ್ನಾಗ ಇದನ್ನು ಅನ್ಕೊಡ್ರಿ. ನಾನು ಸುಮ್ಮನೆ ಕೊಡ್ಬೋದು ಆಶ್ವಾಸನೆ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಪ್ರಣಾಳಿಕೆ ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ, ಅದೆಲ್ಲ ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ಸರ್. ಮಾಡಿಲ್ವ? ಹಂಗಾದ್ರೆ ಮಾಡಿಲ್ಲ ಕೂಡ, ಮಾಡೋದಿಲ್ಲ ಕೂಡ. ಅವರು ಹೆಂಗಂತಂದ್ರೆ ಈಗ ಅವರು ಪ್ರತಿ ಬಾರಿ ಹೇಳ್ತಾರೆ, ನಾನು 5 ವರ್ಷ ಏನು ಅಂದರೆ ಇದೊಂದು ಬಾರಿ ಬಿಟ್ಟರೆ ಮತ್ತೆಲ್ಲೂ ಕೂಡ ಅವರು 5 ವರ್ಷ ಕಂಪ್ಲೀಟ್ ಆಗಿ ಶಾಸಕರಾಗಿ ಇರಲೇ ಇಲ್ಲ. ಅವರು ಇದೊಂದು ಬಾರಿ ಮಾತ್ರ 5 ವರ್ಷ ಕಂಪ್ಲೀಟ್ ಮಾಡ್ತಾ ಇರುವಂಥದ್ದವರು ಶಾಸಕರಾಗಿ. ನಾನು ರಾಜೀನಾಮೆ ಕೊಟ್ಟು ಹೋದರೂ ಕೂಡ ನನ್ನ ಜನ ಗೆಲ್ಲಿಸ್ತಾರೆ, MP ಗೆ ಹೋಗ್ತೀನಿ, ಜನ ಗೆಲ್ಲಿಸ್ತಾರೆ, ಈ ವಿಶ್ವಾಸದಲ್ಲಿ ಇರ್ತಾರೆ. ಈ ವಿಶ್ವಾಸ ಈ ಬಾರಿ ನಡೆಯೋದಿಲ್ವ ಇಲ್ಲಿ ಸರ್? ಅವ್ರ ಧೈರ್ಯ ಏನು ಗೊತ್ತಾ ಸರ್? ಈಗ ಮೊನ್ನೆ ನಮ್ಮ ವೈದ್ಯಕೀಯ ಸಚಿವರಾಗಿದ್ದರು ಅವರು. ಮಿನಿಮಮ್ ನಾವೆಲ್ಲ ಇಲ್ಲೇ TV ಎಲ್ಲ ನೋಡಿದ್ದೀವಿ ನಾವು. ಇಲ್ಲ 1000ರಿಂದ 1200 ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಭಾಳಷ್ಟು ದುಡ್ಡಿದೆ. ಈಗ ಕೆಲವರು ದುಡ್ಡು ಕೊಳ್ತಾ ಇದ್ದಾರೆ. ಅವರಿಲ್ಲ, ತಕ್ಕಡ್ನೆಲ್ಲ ಹಾಕ್ಬಿಡ್ತಾರೆ ಅವರು. ತಕ್ಕಡ್ನೆ ಯಾಕೆ ಈ ಕಡೆ ಎಷ್ಟೈತಪ್ಪ ದುಡ್ಡು, ತಕ್ಕಡೆ ಅಷ್ಟು ಹಾಕಿ ಕೊಂಡ್ಕೊಂಡು ಹೋಗ್ರು ಅನ್ನೋ ಒಂದು ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಈ ನಾಗೇಂದ್ರನವ್ರಿಗೆ ಏನಿದೆ, ಜನರ ಬಲ ಇದೆ. ಹಣ ಬಲಕ್ಕೇನೆ ಅಂತ ಜನರ ಬಲ ಇದೆ. ಏನು ನಾಗೇಂದ್ರ ಅವರಲ್ಲಿ ಏನು ಸ್ಪೆಷಾಲಿಟಿಯನ್ನು ಗುರುತಿಸ್ತೀರಿ ನೀವು? ಅವ್ರು ಹೆಂಗಂತಂದರೆ, ಈಗ ನಮ್ಮ ಗ್ರಾಮಾಂತರಕ್ಕೆ ಬಂದು 63 ಹಳ್ಳಿ ಇದಾವೆ ಸರ್. ಒಂದು ಹಳ್ಳಿಗೆ ಮಿನಿಮಮ್ ಅಂದ್ರೂ 10 ಜನ ಹೆಸರಿಟ್ಟು ಕರಿತಾರೆ ಅವರು. ಎಷ್ಟು? 10. ರಾಮುಲು ಅವರು ಯಾರು ಅಂತಂದ್ರೂ ಗೊತ್ತಿರಲ್ಲ. ಇವಾಗ ಇವ್ರು ಯಜಮಾನ್ರು ಇದ್ದಾರೆ, ಅವ್ರ ಯಜಮಾನ ಬಾವಂಡಪ್ಪ ಅಷ್ಟೇ ಅಂತಾರೆ ಹೊರತು ಚೆನ್ನಾಗಿದೆ ಅಂತಾರೆ, ಹೆಸರಿಟ್ಟು ಕರೆಯಲ್ಲ. ಅದೇ ನಾಗೇಂದ್ರಣ್ಣವರು ಒಂದು ಹಳ್ಳಿಗೆ 10 ಜನ ಅಂದರೆ 63 ಹಳ್ಳಿಗೆ ಎಷ್ಟಾಯಿತು? 630 ಮಂದಿ, ಅಂದರೆ 630 ಮೆಂಬರ್ಸ್ ತಕ್ಕ ಅವರು ಸಂಪರ್ಕವಾಗಿದ್ದಾರೆ. ಅವ್ರು ನೇರವಾಗಿ ಹೇಳ್ತಾರೆ, ಇದು ಕೆಲಸ ಆಗಂಗಿದ್ರೆ ಆಗ್ತದೆ ಅಂತ ಹೇಳ್ತಾರೆ, ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾರೆ. ಆ ಥರ ಈಗ ನಮ್ಮೂರಲ್ಲೇ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಎಷ್ಟೋ ಕೆಲಸಗಳಾಗಿದೆ. ಅಂದರೆ ಕಾಂಗ್ರೆಸ್ ಕಾರಣಕ್ಕೆ ನಾಗೇಂದ್ರ ಅವ್ರ ಮೇಲೆ ಇಷ್ಟೊಂದು ವಿಶ್ವಾಸ ಇರೋದು, ಅಥವಾ ನಾಗೇಂದ್ರ ಅವರ ವೈಯಕ್ತಿಕವಾಗಿ ನಾಗೇಂದ್ರ ಅವ್ರ ಮೇಲೆ ಕೂಡ ವಿಶ್ವಾಸ ಇರೋದು? ಇಲ್ಲ ಸರ್, ಯಾಕಂತಂದರೆ ಅವರು ಪಕ್ಷಕ್ಕಿನ ವ್ಯಕ್ತಿ ಅಂತಂತಂದರೆ ಹೆಂಗಿದ್ದಾರೆ ಅಂತಂದ್ರೆ, ನಮಗೆ ಜನಕ್ಕೆ ಹಂಗೆ ಇಮಿಡಿಯೇಟ್ಲಿ ನಾವು ಫೋನ್ ಮಾಡಿದ ತಕ್ಷಣ ಯಾವುದಕ್ಕಾಗಲಿ ರೆಸ್ಪಾನ್ಸ್ ಮಾಡ್ತಾರೆ. ಈಗ ನಮ್ಮ ಫಾರ್ ಎಕ್ಸಾಂಪಲ್ ಶ್ರೀರಾಮ್ಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಅಂದರೆ ಇಷ್ಟೇ, ಇವರು ಕೊಟ್ಟು ಮಾತು ನೆರವೇರಿಸ್ತಾರೆ. ಅವರು ನೆರವೇರಿಸಂಗಿಲ್ಲ ಮಾತು ಕೊಡಲ್ಲ. ಇವರು ಶ್ರೀರಾಮುಲು ಹೇಳಿದ್ದೇ ಕೇಳೋಣ ಹೆಂಗಿರ್ಬೇಕಪ್ಪ, ಒಳ್ಳೆ ಗಟ್ಟಿಯಾಗಿರ್ಬೇಕು. ಹೆಂಗಂತಂದ್ರೆ ಅವ್ರ ಮಾತೆತ್ರ ಕೋಟಿ, ಇದು ಅಷ್ಟು ಕೋಟಿ ಆಗಿದೆ, ಇದು ಇಷ್ಟು ಕೋಟಿ ಆಗಿದೆ, ಇಷ್ಟು ಕೋಟಿ ಆಗಿದೆ. ನಮ್ಮೂರಲ್ಲಿ ಇಲ್ಲೇ ರೀಸೆಂಟಾಗಿ ಮೊನ್ನೆ ಉಸ್ತುವಾರಿ ಆದಾಗ 24 ಲಕ್ಷ ರೂಪಾಯಿ ಇಲ್ಲಿ ಗುಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದು ಇವತ್ತಿನವ್ರಿಗೆ ಕನಸಾಗೆ ಉಳಿತು. ಅಂದರೆ ಭಾಳ ಈಸಿಯಾಗಿ ವಿಧಾನಸಭೆಗೆ ಆಯ್ಕೆಯಾಗಿ ಬರ್ತೀನಿ ಅಂತ ಹೇಳುವಂಥ ರಾಮುಲು ಅವರ ಕನಸು ಈಗ ಅಂದರೆ ಈಡೇರೋದಿಲ್ಲ. ಈಗ ಅದು 100% ಸುಳ್ಳು. ಅವ್ರು ಅನ್ಕೊಂಡಿದ್ರು ಅವಾಗೆ ಮೊಳಕಾಲ್ಮೂರಲ್ಲಿ ನಿಂತ್ಕೊಂಡಿದ್ರೆ ಬೇಸಿತ್ತಪ್ಪ, ಇಲ್ಲಿ ಫುಲ್ ಫೈಟ್ ಆಯ್ತಲ್ಲ ಅನ್ಕೊಂಡ್ರು. ಅದು ಇನ್ನೊಂದು ಅಂದರೆ ಅವರು ಇನ್ನೊಂದು ಕ್ಷೇತ್ರ ಹುಡ್ಕೊಂಡಿದ್ರೆ ಚೆನ್ನಾಗಿತ್ತು. ಯಾಕಂದರೆ ಇಲ್ಲಂತೂ ಸೋಲೋದು ಖಚಿತ. ಇನ್ನೊಂದು ಕ್ಷೇತ್ರ ಇದ್ದಿದ್ರೆ ಗೆಲ್ತಿದ್ರು ಅಂತ ನಮ್ಮ ಅನಿಸಿಕೆ. ನೀವೇನಂತೀರಿ? ಹಂಗೆ ಅನ್ನೋದು ಅಣ್ಣವ್ರ ಕಡೆಯಿಂದ ಶ್ರೀರಾಮುಲು ಅವರು ಸೋಲ್ತಾರೆ. ಶ್ರೀರಾಮುಲು ಅವರಿಗೆ ಫಸ್ಟ್ ಟೈಮ್ ಹಂಗಾರೆ ಸೋಲಾಗುತ್ತೆ ಈಗ ಇಲ್ಲಿ ಕಂಪಲ್ಸರಿ. ನಾಗೇಂದ್ರ ಅಣ್ಣ ಸೋಲಿಲ್ಲ ಸರದಾರ, ಹ್ಯಾಟ್ರಿಕ್ ಹೀರೋ, ಅಣ್ಣವರೇ ಗೆಲ್ಲೋದು. ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅನ್ಸುತ್ತೆ? ಇನ್ನೊಂದು ಹೇಳ್ತೀನಿ, ಮಿನಿಮಮ್ 40,000 ರಿಂದ 45,000 ಓಟ್ ಲೀಡರ್ ಗೆಲ್ತಾರೆ.
ನಾಗೇಂದ್ರಣ್ಣವ್ರು ಕಂಪಲ್ಸರಿ 100% ಗೆಲ್ತಾರೆ. ಇನ್ನೊಂದು ಸರ್, ಲಾಸ್ಟ್ ಟೈಮು 72 ಕೋಟಿ ಉಸ್ತುವಾರಿ ಸಚಿವರಾದಾಗೆ ಬಳ್ಳಾರಿಗೆ ಅನುದಾನ ಬಂದಿತ್ತು, 72 ಕೋಟಿ ಬಂದಿತ್ತು. ನಾಗೇಂದ್ರಣ್ಣ MLA ಇದ್ದಾನೆ ಅಂತ ಆ ಪ್ರಾಬ್ಲಮ್ಗೆ ದುಡ್ಡು ಬಿಡುಗಡೆ ಮಾಡಿಸಲಿಲ್ಲ. ಇದಕ್ಕೆ ಸತತವಾಗಿ ಹೋರಾಡಿದರು ನಾಗೇಂದ್ರಣ್ಣ, ಅಂದರೂ ಬರಲಿಲ್ಲ. ಇವರು ಯಾವುದೋ ದುಡ್ಡು ಏನೋ 5,000 5 ಕೋಟಿ 10 ಕೋಟಿ ಆ ಫಂಡಿಂದ ಏನೇನೋ ಮಾಡಿಸ್ತಾರೆ ಪಾಪ. ನಾಗೇಂದ್ರ 72 ಕೋಟಿ ಅವ್ರ ಕೈಲೈತೆ, ಉಸ್ತುವಾರಿ ಸಚಿವಾಗಿದ್ದರು, ಅಂದ್ರೆ ಅಮೌಂಟ್ ಬಿಡಿಸಿಲ್ಲ. ಯಾಕೆ ಬಿಡಿಸಿಲ್ಲ? ಅಕಸ್ಮಾತ್ ನಾನು ಗೆದ್ದರೆ ನಾಗೇಂದ್ರಣ್ಣಗೆ ನನ್ನ ಅಮೌಂಟ್ ಅನುದಾನ ಬಿಡಿಸಿದ್ರೆ ನಾಗೇಂದ್ರಣ್ಣಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವ್ರು MLA ಇದ್ದಾರೆ, ಅವರು MLA ಗ್ರಾಂಡ್ನಾಗ ನಮಗೆ ಕೆಲಸ ಆಗ್ತಾವ ಅಂತೇಳಿ ಮಾಡಿಸಿಲ್ಲ. ಇದು ಶ್ರೀರಾಮುಲುವರ ಬಗ್ಗೆ ಅವರ ಈ ಒಂದು ಮತಕ್ಷೇತ್ರದಲ್ಲಿ, ಯಾಕಂದರೆ ನಾಗೇಂದ್ರ ಅವರು ಇಲ್ಲಿನ ಹಾಲಿ ಶಾಸಕರಂತ ನಾಗೇಂದ್ರ ಅವರು ಕೆಲಸ ಮಾಡಿದ್ದಾರೆ. ಆದರೆ ರಾಮುಲುವರು ಕೇವಲ ಮಾತನಾಡ್ತಾರೆ, ಕೆಲಸ ಮಾಡೋದಿಲ್ಲ ಮತ್ತು ಕ್ಷೇತ್ರದಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಭಾಳ ದೊಡ್ಡ ಕಂಪ್ಲೇಂಟ್ ಅವರ ಬಗ್ಗೆ ಇರುವಂಥದ್ದು. ಕ್ಷೇತ್ರದಲ್ಲಿ ಉಳ್ಕೊಂಡಿಲ್ಲ, ಅವರು ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತಾ ಇರುವಂಥದ್ದು ಕೂಡ ಅವರಿಗೆ ಭಾಳ ನೆಗೆಟಿವ್ ಆಗುತ್ತೆ ಇರುವಂಥ ಅಭಿಪ್ರಾಯವನ್ನು ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಳ್ಳಾರಿ ಗ್ರಾಮಾಂತರ ಮತಕ್ಷೇತ್ರದ ಕಕ್ಕಬೇವನಹಳ್ಳಿಯಲ್ಲಿದ್ದೀನಿ. ಇಲ್ಲಿ ಜನರನ್ನು ನಾನು ಮಾತನಾಡಿಸ್ತಾ ಇದ್ದೀನಿ. ಅವ್ರ ಜೊತೆ ಸಾಕಷ್ಟು ಹೊತ್ತು ಮಾತನಾಡಿದೆ ಮೊದಲಿಗೆ ಯಾವ ರೀತಿಯಾದಂತಹ ಒಂದು ಚುನಾವಣಾ ವಾತಾವರಣ ಇದೆ ಅಂತೇಳಿ. ಆದರೆ ವಾಸ್ತವವಾಗಿ ಅವರು ಈ ಚುನಾವಣೆಯನ್ನು ಹೇಗೆ ನೋಡ್ತಾ ಇದ್ದಾರೆ ಅನ್ನೋದ್ರ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರಕಾರ ಹೆಂಗಿದೆ ಎಲೆಕ್ಷನ್? ಸರ್, ಕಾಂಗ್ರೆಸ್ ಬರೋ ಚಾನ್ಸ್ ಐತೆ ಸರ್. ಯಾಕಂದರೆ ಕಾಂಗ್ರೆಸ್ MLA ನಾಗೇಂದ್ರ ಅವರು ಜನರಿಗೆ ಸ್ಪಂದನೆ ಮಾಡ್ತಾರೆ, ಹಾಗಾಗಿ ಕಾಂಗ್ರೆಸ್ ಬರ್ಬೋದು ಅಂತ ನಿರೀಕ್ಷೆ ಐತೆ ಸರ್. ಈಗ ರಾಜ್ಯ ಮಟ್ಟದ ದೊಡ್ಡ ನಾಯಕ ಶ್ರೀರಾಮುಲು ಅವರು, ಯಾಕಂದರೆ ಕಳೆದ ಬಾರಿ ಅವರು ಎಲೆಕ್ಷನ್ ಆದಾಗ ಒಂದು ಕಡೆಯಲ್ಲಿ ಮೊಳಕಾಲ್ಮೂರಲ್ಲೇ ಹೋಗಿ ನಿಂತರು, ಯಾಕಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಇಂಪ್ಯಾಕ್ಟ್ ಆಗಬೇಕು BJP ಪರವಾಗಿ ಅಂತೇಳಿ. ಮತ್ತೊಂದು ಕಡೆಯಲ್ಲಿ ಬಾದಾಮಿಗೆ ಹೋಗಿ ನಿಂತರು, ಸಿದ್ದರಾಮಯ್ಯವ್ರನ್ನ ಸೋಲಿಸಬೇಕು ಅಂದ್ಕೊಂಡು. ಈ ಅವರು ರಾಜ್ಯದ ನಾಯಕ ಮತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದಂಥ ನಾಯಕ, ಅವ್ರಿಗೆ ಯಾಕೆ ಅವರ ಕ್ಷೇತ್ರದಲ್ಲಿ ಈ ಬಾರಿ ಹಿಡಿತಾ ಇಲ್ವಾ? ಹಾಗಾದ್ರೆ ಸರ್, ಅವರು ಮೊಳಕಾಲ್ಮೂರು MLA ಆಗಿದ್ದರು ಸರ್. ಅದಾದಮೇಲೆ ಬಳ್ಳಾರಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು. ಹಾಗೂ ಏನು ಅಂತಷ್ಟು ಸಾಕಷ್ಟು ಕೆಲಸ ಆಗಿಲ್ಲ ಅಂತ ನಮ್ಮೊಂದಿತ್ತು ಸರ್. ಹಾಗಾಗಿ ಸ್ವಲ್ಪ ಚಾನ್ಸಸ್ ಕಡಿಮೆ ಅನ್ಸುತ್ತೆ ಸರ್. ನೀವೇನಂತೀರಿ? ಸರ್, ನನ್ನ ಹೆಸರು ಲಕ್ಷ್ಮೀರೆಡ್ಡಿ ಅಂತಂದೇಳಿ. ನಮ್ಮ ಶಾಸಕರು ನಾಗೇಂದ್ರಣ್ಣ ಅವರು ಫಸ್ಟ್ ಸಾರಿ MLA ಆದ ತಕ್ಷಣವೇ ನಮಗೆ ರೋಡ್ ಇದ್ದಿಲ್ಲ. ಸಿರಿಗೇರಿ ಲಕ್ಷ್ಮಣ ಮನೆ ಹಿಂದೆರಡು ನಾರಾಯಣಪ್ಪನ ಮನೆಯವರೆಗೆ ರೋಡೇ ಇದ್ದಿಲ್ಲ. 50 ಲಕ್ಷ ರೂಪಾಯಿ CC ರೋಡ್ ಮಾಡಿದೆ ನಮ್ಮ ಗ್ರಾಮಕ್ಕೆ. ಹಾಗೂ ಎರಡನೇದು ಶಂಕರಬಂಡೆ ರಸ್ತೆಯಲ್ಲಿ ಒಂದು ಎರಮನಲ್ಲಿ ಬ್ರಿಡ್ಜ್ ಬರ್ತದೆ, ಬ್ರಿಡ್ಜ್ ಎಲ್ಲ ಹದಗಟ್ಟಿ ಹೋಯ್ತು, ಅಲ್ಲಿ ಬ್ರಿಡ್ಜೆಲ್ಲ ಹೊಲದಲ್ಲಿ ನೀರು ಹೋಗ್ತಿತ್ತು. ಆ ಬ್ರಿಡ್ಜ್ ಕಿತ್ತೊಟ್ಟು 40 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದಾರೆ. ಆದಮೇಲೆ 22, 22 ಸಾಲಿನಾಗ ಮತ್ತು SC ಕಾಲನಿ ಕಗ್ಬೇನ ಗ್ರಾಮಕ್ಕೆ SC ಕಾಲನಿಗೆ 1 ಕೋಟಿ ರೂಪಾಯಿ CC ರೋಡ್ ಮಾಡಿದ್ದಾರೆ. ಕಂಪ್ಲೀಟ್ A to Z CC ರೋಡ್ ಮಾಡಿದ್ದಾರೆ. ಆದಮೇಲೆ ನಮ್ಮ ಕಕ್ಕೇಶ್ವರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಹತ್ರ 1 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಆದಮೇಲೆ 22, 23 ಸಾಲಿನಾಗ ನಮ್ಮ ಗ್ರಾಮಕ್ಕೆ ಮತ್ತು ಇಲ್ಲಿ ಕುಂಡಿತಿಮ್ಮಪ್ಪ ಅಂಗಡಿಯಿಂದ ಲಕ್ಷ್ಮಮ್ಮ ದೇವಸ್ಥಾನದವರೆಗೆ 50 ಲಕ್ಷ ರೂಪಾಯಿ CC ರೋಡ್ ಮಾಡಿದ್ದಾರೆ. ಈಗ ಒಂದು 2-3 ದಿನದಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಪಕ್ಕದೂರು ಅಮರಾಪುರ ಇದೆ, ಆ ಊರಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡೋದು. ಅದು ಆ ಕೆಲಸ ಮುಗಿದತ್ತರ ಇಲ್ಲಿ ನಮ್ಮೂರಿಗೆ ಬರ್ತಾರೆ. ಆದಮೇಲೆ ನಮ್ಮ ಶ್ರೀರಾಮುಲು ಅಣ್ಣ ಭಾರಿ ಒಳ್ಳೆ ಮನುಷ್ಯ. ಆದ್ಮ್ಯಾಗ ನಮ್ಮ ಶಾಸಕರು ಆಗಿದ್ರು, ಇಲ್ಲಿ MP ಆಗಿದ್ರು, ಬೈ ಎಲೆಕ್ಷನ್ ಕೂಡ ಮಾಡಿದ್ವಿ. ಹೈಯೆಸ್ಟ್ ಮೆಜಾರಿಟಿ ಕೂಡ ಅಣ್ಣವ್ರಿಗೆ ಗೆಲ್ಲಿಸ್ಕೊಟ್ವಿ. ಆದಮೇಲೆ ನಮ್ಮ ಅಣ್ಣವ್ರಿಗೆ ಕೆಲಸ ಮಾಡಿಲ್ಲ. ಅವ್ರು ಏನು ಪಾಪ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂದರೆ, ನಮ್ಮ ಕಗ್ಮೇಳ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿ ಬ್ರಿಡ್ಜ್ ಮಾಡಿದ್ದಾರೆ. ಆದಮೇಲೆ ಕಕ್ಕೇಶ್ವರ ದೇವಸ್ಥಾನ ಬಗ್ಗೆ ಒಂದು ಸಮುದಾಯ ಮಾಡಿದ್ದಾರೆ. ಆದರೂ ಅವ್ರ ಲೆಕ್ಕದ 18 ಲಕ್ಷ ರೂಪಾಯಿ ಕೆಲಸ ಕೊನೆ ಕಾಣ್ತಾ ಇದೆ. ಆದಮೇಲೆ ಏನು ಕೆಲಸ ಮಾಡಿಲ್ಲ ಅವ್ರು ಅಣ್ಣವರು. ಶ್ರೀರಾಮುಲು ಅವ್ರನ್ನ ಈಗಲೂ ಕೂಡ ಅಣ್ಣವ್ರನ್ನ ಪ್ರೀತಿಯಿಂದ ಕರಿತೀರಿ. ಬಟ್ ಆದರೆ ಅವ್ರಿಗೆ ಓಟ್ನ ವಿಚಾರಕ್ಕೆ ಬಂದಾಗ ಕೆಲಸ ಬಹಳ ಮುಖ್ಯ ಆಗುತ್ತೆ ಅಂತ. ಕೆಲಸ ಭಾಳ ಮುಖ್ಯ. ಯಾಕಂದ್ರೆ ಕೆಲಸ ಮಾಡಿದ್ರೆ ಆದಮೇಲೆ ನಮಗೆ ನೀರಿನ ಸಮಸ್ಯೆ ಇತ್ತಣ್ಣ. ಅದು 15 ನಂಬರ್ ಮುಂಡ್ರಿಗೆ ಹತ್ರ ನೀರು ನಮಗೆ ಬರ್ತಾ ಇದ್ದಿಲ್ಲ. ಅಲ್ಲಿ ಕಾಲೆವೆಲ್ಲ ಹಿಂಗಾಗಿತ್ತು. ಆದಮೇಲೆ 2 ವರ್ಷ JCP ಇಟ್ಟು ಅದು ಕೆನಲ್ ಹೊಡೆಯಬಾರ್ದು, ನಮಗೆ ನೀರಿನ ಸಮಸ್ಯೆ ಇಲ್ದಂಗೆ ಮಾಡಿದ್ದಾರೆ. ನಮಗೆ ರಾತ್ರಿ ಯಾವ ನೀರಿನ ಸಮಸ್ಯೆ ಐತೆ ಅಂದ್ರೆ ಹಗಲು ಫೋನ್ ಮಾಡಿದೆ ಎತ್ತದಿಲ್ಲ ಅವರು. ರಾತ್ರಿನೇ 12-1 ಗಂಟೆ ಮೇಲೆ ಎಷ್ಟೊತ್ತಿನಾಗ ನಮ್ಮ ಮಾಡ್ರೆ ಇಮಿಡಿಯೇಟ್ಲಿ ಏನಪ್ಪ ಅಂತ ಯಾರೇ ಆಗಲ್ಲ, ಒಂದು ಹುಡುಗ ಆಗಲ್ಲ, ಹಿರಿಯರ ಯಾರೇ ಆಗಲ್ಲ, ಏನಪ್ಪ ಸಮಸ್ಯೆ ಅಂತಂದರೆ ಹಾಸ್ಪಿಟ್ಲಾಗಿರೋ ಒಂದು ಯಾವುದೋ ಒಂದು ವಿಚಾರದಾಗಿರ್ಬೋದು, ಇಮಿಡಿಯೇಟ್ಲಿ ಅವ್ರು ಲೈನ್ ತಗೊಂಡು ಹಾಸ್ಪಿಟ್ಲಿಗೆಲ್ಲ ಇಲ್ಲ ಸ್ಟೇಷನ್ಗೆ ಆಗಿರಲ್ಲ ಅವ್ರು ಲೈನ್ ತಗೊಂಡು ಮಾತಾಡಿ ಒಂದು ಕೆಲಸ ಮಾಡಿದ್ದಾರೆ. ಹಂಗಾಗಿ ಅವರು ರೊಕ್ಕ ಕೊಡಲೇ ಬಿಡಲ್ಲ, ಅವ್ರಂತೂ ಗೆಲ್ಲದಂತೂ 100% ಸತ್ಯ. ಹೌದು. ಎಷ್ಟರ ಮಟ್ಟಿಗೆ ಇಲ್ಲಿ ದುಡ್ಡು ಕಾಸು ಎಲೆಕ್ಷನ್ ಟೈಮಲ್ಲಿ ನಡೆಯುತ್ತೆ, ಅದರ ಆಧಾರದ ಮೇಲೆ ಕೂಡ ವೋಟಿಂಗ್ ನಡೆಯುತ್ತಾ ಅಥವಾ ಹೆಂಗೆ ಅಂತ? ದುಡ್ಡು ಅಂದರೆ ಸರ್ ಎಲ್ಲ ಟೈಮಲ್ಲಿ ದುಡ್ಡು ಕೆಲಸಕ್ಕೆ ಬರಲ್ಲ. ಎಲ್ಲ ಬುದ್ಧಿವಂತರು ಮತದಾರರು ಇದ್ದಾರೆ. ಹೀಗಾಗಿ ಅದು ಯಾರು ಕೆಲಸ ಮಾಡಿದ್ರೆ ಎಲ್ಲ ನೋಡ್ಕೊಂಡು ಅದು ಅವರಿಗೆ ಮತದಾರ ಮೇ 10ಕ್ಕೆ. ಆದರೆ 5 ವರ್ಷದ ಕೆಲಸವೂ ಕೂಡ ಭಾಳ ಮುಖ್ಯ ಆಗುತ್ತೆ. ಹೌದು, ಮುಖ್ಯ ಆಗುತ್ತೆ. ಮುಖ್ಯ ಆಗುತ್ತೆ. ಈ ಕೋವಿಡ್ ಟೈಮಲ್ಲಿ ಎಷ್ಟರ ಮಟ್ಟಿಗೆ ನಾಗೇಂದ್ರ ಅವರಿಂದ ಸ್ಪಂದನೆ ಸಿಕ್ಕಿದೆ ನಿಮ್ಗೆ? ಇಲ್ಲಿನ ಶಾಸಕರು ಇದ್ರಲ್ಲ ಅವರು. ಕೋವಿಡ್ ಟೈಮಲ್ಲಿ ಸರ್ ಕೆಲವರಿಗೆ ಈಗ ಆಶಾ ಕಾರ್ಯಕರ್ತೆ ಅವರಿಗೆಲ್ಲ ಕಿಟ್ಗಳು ಕೊಟ್ಟಿದ್ದಾರೆ. ಬೇರೆ ಏನು ಯಾರಿಗೆ ಏನು ಇದು ಆಗಿಲ್ಲ.
ನಿಮ್ಮೂರಲ್ಲಿ ಏನು ಬೆಳಿತೀರಿ? ಏನು ನಾವು ಮೆಣಸಿನ್ಕಾಯಿ ಚಿಲ್ಲಿ ಬೆಳಿತೀವಿ. ಓಕೆ. ಚಿಲ್ಲಿ, ಮೆಕ್ಕೆಜೋಳ. ಈ ವರ್ಷ ಹೆಂಗಿದೆ ಬೆಳೆ ಎಲ್ಲ? ಈ ವರ್ಷ ಬೆಳೆ ಪರವಾಗಿಲ್ಲ, ರೇಟು ಡೌನ್ ಆಗಿದೆ. ಅದರಲ್ಲಿ ಎಲ್ಲ AC ಇಟ್ಟಿದ್ದಾರೆ, ಕೋಲ್ಡ್ ಸ್ಟೋರೇಜಲ್ಲಿ. ಓಕೆ. ನೀವೇನಂತೀರಿ, ಹೆಂಗಿದೆ ಎಲೆಕ್ಷನ್ ಈ ಬಾರಿ? ಚೆನ್ನಾಗಿದೆ ಸರ್. ಇಲ್ಲಿ ಏನು ಟ್ರೆಂಡು? ಕಾಂಗ್ರೆಸ್. ಯಾಕೆ ಹಂಗೆ? ಕಾಂಗ್ರೆಸ್ ಸರ್ ಹಾಕೋದು. ಸಿದ್ದರಾಮಯ್ಯನಿಂದ ಕಾಂಗ್ರೆಸ್ ಆಗ್ತದೆ. ಅಂದರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಬೇಕು ಅಂತ? ಯಾಕೆ DK ಶಿವಕುಮಾರ್ ಆಗಬಾರ್ದು? ಅಲ್ಲ, ಅವರೇ ಆಗಲಿ, ನಮಗೆ ಒಲವು ಆತಿರೋದು ಸಿದ್ದರಾಮಯ್ಯನ ಕಡೆಗೆ. ಯಾಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಅವರ ಮೇಲೆ ಅಷ್ಟೊಂದು ಪ್ರೀತಿ ಇರುವಂಥದ್ದು? ಪ್ರೀತಿ ಜಾಸ್ತಿ ಸರ್, ಅಭಿಮಾನ. ನಾವು ನಮ್ಮ ಕ್ಯಾಸ್ಟ್ ಕುರುಬರು, ಟಗರು ಹೊಡೆದ್ರೆ ನಮಗೆ ಸ್ವಲ್ಪ ಇದಿರ್ತದೆ, ಕಂಬಳಿ ಬೀಜರೆ ಮಳೆ ಬರೋದು. ಈ ಬಾರಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ವಿಶ್ವಾಸನ ಇದೆ ಸರ್. ಅವರು DK ಶಿವಕುಮಾರ್ ಅಂತಿದ್ದಾರೆ ಸರ್. ಯಾರಾದ್ರೂ ನಮ್ಗೇನು ಸಂತೋಷ, 2.5 ವರ್ಷ ಆದರೂ ಕೂಡ ನಮ್ಗೆ ಸಂತೋಷ. ಆದರೆ ಸಿದ್ದರಾಮಯ್ಯನವರು ಯಾಕೆ ಮುಖ್ಯಮಂತ್ರಿ ಆದ್ರೆ ಏನು ಇದು ಕೇವಲ ಜಾತಿ ಅಭಿಮಾನ ಮಾತ್ರ, ಅದರ ಹೊರತಾಗಿ ಏನಿದೆ? ಇಲ್ಲ ಸರ್, ಅದಲ್ಲದೆ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ, ಎಲ್ಲರಿಗೂ ಅಭಿಮಾನ ಇದೆ ಸರ್. ಒಂದೇ ಕ್ಯಾಸ್ಟ್ನವರಲ್ಲ ಸರ್, ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಾರೆ. ಆ ಸಾಲಾಗ ನಾವು ಒಬ್ಬರು ಸರ್. ಹಾಗಾಗಿ ನಾವು ಸಿದ್ದರಾಮಯ್ಯ ಅವರು ಆದ್ರೆ ಚೆನ್ನಾಗಿ ಅಂತ ನಮ್ಮ ನಿರೀಕ್ಷೆ. ಈ ಬಾರಿ ಅವರೇ ಮುಖ್ಯಮಂತ್ರಿ ಆಗ್ತಾರಂತ 100% ಇದೆ ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಗೆಲ್ಲುತ್ತೆ ಅನ್ಸುತ್ತೆ ನಿಮಗೆ ಈ ಬಾರಿ ಎಲೆಕ್ಷನ್? ಒಂದು 6-7 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 5ರಿಂದ 6 ಗೆಲ್ಲಿಬೋದು ಅಂತ ಇದೆ ಸರ್. ಗೆಲ್ಲಿಬೋದು. ಬಿಜೆಪಿಗೆ ಫುಲ್ ವೀಕ್ ಆಗಿದೆ ಅಂತ ಆಗಿದೆ ವೀಕ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಏನು ರೀಸನ್? ಈ KRPP ಇಂದಾಗಿ ಏನು ಆಗತ್ತೆ? ಪ್ರಾಬ್ಲಮ್ ಇಲ್ಲ ಸರ್, ಅದರಿಂದ ಏನು ಹೊಡ್ತಾ ಇಲ್ಲ. ಆರಾಮಾಗಿ ಗೆಲ್ತಾನೆ ಆರ ಭರತ್ ರೆಡ್ಡಿ. ನಾಗೇಂದ್ರ ಇಲ್ಲಿ ಕೂಡ ಗೆಲ್ತಾನ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ? ಪಕ್ಕ ಬರುತ್ತೆ, 100%. ಓಕೆ. ನೀವೇನು ಹೇಳ್ತೀರಿ, ಹೆಂಗಿದೆ ಎಲೆಕ್ಷನ್ ಈ ಸರ್ತಿ? ಬಿಜೆಪಿ ಯಾವ ಥರ ಬಿಜೆಪಿ ಯಾವ ಕಾರಣಕ್ಕೆ ಗೆಲ್ಲುತ್ತೆ? ಶ್ರೀರಾಮುಲು ಸಾರು ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸಗಳು ಮಾಡ್ಯಾನ. ನಮ್ಮೂರು ಹಾಸ್ಪಿಟ್ಲು ಮಾಡ್ಯಾರ, ಕಂಪೌಂಡ್ ಹೈಸ್ಕೂಲ್ದು ಮಾಡ್ಯಾರ, ಆಮೇಲೆ CC ರೋಡ್ಗಳು ಮಾಡ್ಯಾನ. ಒಂದು ಆ ಕಡೆ ನಾವು ಸುಡುಗಾಡೆ ಮಶಾನಕ್ಕೆ ಹೋಗಾದ್ರೆ ಏನೋ ಹೋಗೋದ್ರೆ ಹಳ್ಳ ಬಂದಿರ್ತದೆ, ಅದ್ರ ಒಂದು ಬ್ರಿಡ್ಜ್ ಮಾಡಿಕೊಟ್ಟಾನ. ಮತ್ತು ಸಮದೋಭಯನೂ ಮಾಡಿಕೊಟ್ಟಾನ. ಒಳ್ಳೆ ವ್ಯಕ್ತಿ. 5 ವರ್ಷ ಮೊದಲು ತಾನು ಉಸ್ತುವಾರಿ ಮಿನಿಸ್ಟರ್ ಆದಾಗ ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡಿ. ಈಗ ನಾಗೇಂದ್ರ 5 ವರ್ಷ ಸಾಮಾನ್ಯಕ್ಕೆ ಅಥವಾ MLA ಏನೂ ಇಲ್ಲ. ನಾಗೇಂದ್ರ ಅವ್ರು ಏನು ಕೆಲಸ ಮಾಡಿ? ಏನೂ ಇಲ್ಲ. ಸಿದ್ದರಾಮಯ್ಯ ಕೂಡ 5 ವರ್ಷ CM ಇದ್ದೆ, ಏನೂ ಮಾಡಲಿಲ್ಲ. ನಾವು ಕುರುಬ ಸಮಾಜದವ್ರಿ 5 ವರ್ಷ ಪ್ರಾಮಾಣಿಕ ಪ್ರಪಂಚಕ್ಕೆ ಗೊತ್ತು, ಏನೂ ಮಾಡಲಿಲ್ಲ. ಮೋದಿ ಸಾಹೇಬರಿಂದ ನಮಗೆ ಈಗ ರಾಮುಲವರು ಮತ್ತೆ ಗೆದ್ದೇ ಗೆಲ್ತಾರೆ? ಗ್ಯಾರಂಟಿ, 100% ಡೌಟೇ ಇಲ್ಲ. ಇದು ಗ್ಯಾರಂಟಿ. ಶ್ರೀರಾಮುಲು ಯಾವಾಗನೇ ಕೇಳು ಗೆದ್ದೇ ಗೆಲ್ತಾನೆ. ಯಾವ ಕಾರಣಗಳಿಗಾಗಿ ರಾಮುಲು ಉಪಮುಖ್ಯಮಂತ್ರಿ ಆಗೋ ಚಾನ್ಸಸ್ ಐತೆ. ದೊಡ್ಡ ವ್ಯಕ್ತಿ. ಇವಾಗ ST ಸಮಾವೇಶದಾಗ ಹೋಲಿಸಿದ್ರೆ ರಾಮುಲೇ, ನಾಗೇಂದ್ರನೇ. ಶ್ರೀರಾಮುಲೇ. ಅವರು ದೊಡ್ಡವರು, ಇವರು ಸಣ್ಣವರು. ಅವ್ರ ತಕ್ಕ ಬೆಳೆದಂಥ ವ್ಯಕ್ತಿ ಇವರು ಇನ್ನೂದು ಮಟ್ಟಿಗೆ ತಂದಿದ್ದಾರು ರಾಮುಲೇ ಪಾಪ. ರಾಮುಲವರು ಯಾವ ಕಾರಣಕ್ಕೆ ನಿಮಗೆ ಅಷ್ಟು ಇಷ್ಟ ಆಗೋದು? ಒಳ್ಳೆ ವ್ಯಕ್ತಿ, ಬೇಷ್ ಮಾತಾಡ್ಸೋಣ. ಏನೇನು ಕೆಲಸ ಅಂದ್ರೆ ನಾವು ರಾಂಗ್ ಆದ್ರೆ ಕಲ್ ಕೂಡ ಸಿಟ್ಟು ತಡೆದಿಲ್ಲ. ಆಯ್ತಪ್ಪ ಮಾಡಿಕೊಡೋಣಪ್ಪ ಅಂತ ಹೇಳ್ತಾನೆ, ಭರವಸೆ ಕೊಡ್ತಾನೆ, ಮಾಡಿಕೊಡ್ತಾನಪ್ಪ ಅಂತಾನೆ. ಅಂತಿದ್ದು ಮಾತು ಮಾಡಿಕೊಟ್ಟಾನ. ಒಂದು ಕೆಲಸ ಮಾಡಿಕೊಟ್ಟಾನ. ರಾಜೇಂದ್ರ ಕೂಡ ಒಳ್ಳೆ ಮನುಷ್ಯನಾತು ಕೂಡ, ಬೇಷ್ ಮಾತು. ಆತನ ಸರ್ಕಾರ ಇಲ್ಲ ಮತ್ತು ಕೆಲಸ ಮಾಡಿಲ್ಲ ಗೊತ್ತಿಲ್ಲ, ಬಟ್ ಆತಂತ 5 ವರ್ಷ ಪ್ರಾಮಾಣಿಕವಾಗಿ ಆತನ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಒತ್ತಡ ಗೆದ್ದಾನ. ಆದರೆ ಕೆಲಸಗಳು ಏನೂ ಇಲ್ಲ. ಅವ್ರ ಸರ್ಕಾರ ಇಲ್ಲ, ಮಾಡಿಲ್ಲ ಪಾಪ. ನಮ್ದು ಸರ್ಕಾರ ಐತೆ, ಉನ್ನತ ಮಟ್ಟಿಗೆ ಸರ್ಕಾರ ಐತೆ. ಈಗ ಹಠ ಹಿಡಿದು ನಿಮಗೆ ಬಳ್ಳಾರಿನೇ ಉಸ್ತುವಾರಿ ಬೇಕು ಅಂತ ಹೇಳ್ಕೊಂಡು ಶ್ರೀರಾಮುಲು ಅವರು ಕೇಳ್ಕೊಂಡ್ರು. ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಶ್ರೀರಾಮುಲು? ಕೆಲವು ಹಳ್ಳಿಯವರು ಕೂಡ ಗ್ರ್ಯಾಂಟ್ ಹಾಕಿದಾನ. ಸಿಟಿ ಭಾಳ ನಿಮ್ಮ ಕಾಮ್ತಲ್ಲ, ರೋಡ್ಗಳು ಕಿತ್ತಿರೋದು, ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ರು. ಇವರು BJP ಸರ್ಕಾರ ಬಂದಾಗಲಿದ್ದೇನೆ ನಮ್ಮ ಬಳ್ಳಾರಿದು ಉನ್ನತ ಮಟ್ಟಿಗೆ. ಮೊದಲ 50 ವರ್ಷ ಸ್ವಾತಂತ್ರ್ಯ ಬಂದಾಗಲಿದ್ದ ಕಾಂಗ್ರೆಸ್ ಇತ್ತ 0. ಇವರು ಬಂದ ಮೇಲೇ ಎಲ್ಲ ಎಬ್ಸಿದ್ದು ಮಾಡಿದ್ದು. ಸಣ್ಣವರು ದೊಡ್ಡವರು. ಇವಾಗ ನಮ್ಮೆಲ್ಲ ಜಮೀನು 30,000 20,000 ಉನ್ನತ ಮಟ್ಟಿಗೆ ಎಕರೆ ಅವ್ರದ್ದು. ಇವಾಗ ₹1 ಕೋಟಿ ಆಯಿತು. ₹1 ಕೋಟಿ ಎಕರೆ ಆಯ್ತು ಅಂದರೆ ಆ ಮೈನಿಂಗ್ ಸಲುವಾಗಲೇ ₹1 ಕೋಟಿ ಎಕರೆ ಚೆನ್ನಾಗಿ ಮಾಡಿದ್ದಾರೆ. ಶ್ರೀರಾಮ್ ಸಾರೇ. ಇವರೆಲ್ಲರಿಗಿಂತ ಹೆಡ್ ಅಂದರೆ ಗಾಲಿ ಜನ ರೆಡ್ಡಿ ಸಾರ್. ಇವ್ರನ್ನೆಲ್ಲರನ್ನು ಬೆಳೆಸಿದ ವ್ಯಕ್ತಿ. ST ಸಮಾವೇಶದಲ್ಲಿ ಎಲ್ಲ ರಿಸರ್ವೇಷನ್ ಅವನ್ನೆಲ್ಲ ಮ್ಯಾಕ್ತರಂಗ ಉನ್ನತ ಮಟ್ಟಿಗೆ ಮಾಡಿದ್ದು ಜನಾರ್ದನ್ ರೆಡ್ಡಿ ಸರ್. ಈಗ ಜನಾರ್ದನ್ ರೆಡ್ಡಿ ಅವರು ದೂರ ಇದ್ದಾರಲ್ಲ, ಅವರು ರಾಮುಲು ಅವ್ರಿಗೆ ಎಷ್ಟು ಮಟ್ಟಿಗೆ ಶಕ್ತಿ ಇದೆ? ಎಲ್ಲಾಗೆ ಇರಲಿ ಅವ್ರು ಗೆಲ್ತಾರೆ. ಅವರು 5 ಸೀಟ್ 10 ಸೀಟ್ ಏನೋ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನದಲ್ಲ, ಮನೆಯಾಗಿದ್ದರೂ ಕೂಡ ಅವ್ರು ಗೆದ್ದಂಗೆ ನನ್ನ ಲೆಕ್ಕ. ಯಾಕಂದರೆ ಅವ್ರಂಥ ಕೆಲಸಗಳು ಮಾಡ್ಯಾರ. ಯಾಕೆ ರೆಡ್ಡಿಯವರ ಮೇಲೆ ಅಷ್ಟು ವಿಶ್ವಾಸ? ಹೌದೌದು. ಅವ್ರ ನಿಚ್ಚಿಗೆಲ್ಲ ನಮ್ಮದು ನಾವೆಲ್ಲ ಈ ಥರ ಇವತ್ತು ಚೇಂಜ್ ಆಗಿವಂದ್ರಿ.
ಮೊದಲು ನಮಗೇನು ಗೊತ್ತಿಲ್ಲ ಅಂದ್ರಲ್ಲ ನಾವು ಕುರುಬರು ಕುರಿ ಕಾಯ್ಕೋದು ನಮ್ದು ಅದೇ ಕೆಲಸ ಇತ್ತು. ಅವರು ಬಂದ ಮೇಲೇ ಸ್ವಲ್ಪ ಮೈನಿಂಗು ಅದು ಇದು ಈ ಪ್ರೈವೇಟ್ಗಳು ಡಿಮ್ಯಾಂಡು ರೇಟು ಏರ್ಪೋರ್ಟು ಎಂಥ ಏರ್ಪೋರ್ಟ್ ಯಾರು ಮಾಡಿದ್ದಿಲ್ಲ. ಆದ್ರೆ ಸಿದ್ದರಾಮಯ್ಯ 5 ವರ್ಷ CM ಇದ್ದಿಲ್ಲ, ಅದನ್ನು ನಾವು ಮಾಡ್ಬೋದಾಯ್ತಲ್ಲ. ಸರ್ಕಾರಿ ಕಡೆಲಿದ್ದು ಜನಾರ್ದನ್ ಸರ್ ಮಾಡಿದ್ರು. ಸಿದ್ದರಾಮಯ್ಯ 5 ವರ್ಷ CM ಏರ್ಪೋರ್ಟ್ ಮಾಡಿದ್ರೆ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆ ಯೂತ್ ಹುಡುಗರು ಓದ್ಕೊಂಡವ್ರು ಅದ್ರಾಗೆಲ್ಲ ಯಾವುದೋ ಕಾರುಗಳು ಇಲ್ಲ ಡ್ರೈವರ್ ಕೆಲಸಗಳು ಯಾವುದೋ ಒಂದು ಉನ್ನತ ಮಟ್ಟಿಗೆ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ ಜನಾರ್ದನ್ ಸರ್ ನೋಡಿ, ನಾಗೇಂದ್ರ ಅವ್ರು ಏನು ಕೆಲಸ ಮಾಡಿಲ್ಲ. ನೀವು ಅವಾಗ ಲಿಸ್ಟ್ ಕೊಟ್ರಿ, ನಾಗೇಂದ್ರ ಅವರಿಂದ ಏನು ಕೆಲಸ ಆಗಿಲ್ಲ, ಆದರೆ ರಾಮುಲವರಿಂದ ಭಾಳ ಕೆಲಸ ಆಗಿದೆ ಸರ್. ನಾವು ಸರ್ಕಾರ ಇದೆಲ್ಲ ಏರ್ಪೋರ್ಟ್ ಮಾಡ್ಬೋದಲ್ಲ, ಇವಾಗ ಅವರು ಮಾಡ್ಬೋದಿತ್ತಲ್ಲ. ಏರ್ಪೋರ್ಟ್ ನಮಗೆ ಬೇಕಾಗಿಲ್ಲ. ಏರ್ಪೋರ್ಟ್ ಬೇಕಾಗಿರೋದು ಶ್ರೀಮಂತರಿಗೆ ಇದ್ದಂಥವ್ರು ಬೇಕಾದ್ರೆ ನಮಗೆ ರೈತರಿಗೆ ಐತೆ. ನಮಗೆ ಫಸ್ಟ್ ನಮಗೆ ಕೆನಲ್ ಮೇಲೆ ನಮಗೆ ರೋಡ್ ಬೇಕು. ಅವ್ರು ಡಬಲ್ ಇಂಜಿನ್ ಸರ್ಕಾರದ ಅಣ್ಣವ್ರದ್ದು ಇಲ್ಲ ಅಂತಂದಲ್ಲ ಸರ್. ಇದೇ ನಮ್ಮ ಕೊರೋನಾ ಟೈಮಲ್ಲಿ ಸರ್, ಇದೇ ಕೊರೋನಾ ಟೈಮಲ್ಲಿ ಒಂದು ದಿನ ಬಂದಿಲ್ಲ ಸರ್. ಅದು ನಮ್ಮ ಜಿಲ್ಲೆಯಿಂದ ಗೆದ್ದರು ಕೂಡ ಅಣ್ಣವರು ಒಂದು ದಿನ ಬಂದಿಲ್ಲ ಸರ್ ನಮ್ಮ ಗ್ರಾಮಕ್ಕೆ. ಅದೇ ನಮ್ಮ ಶಾಸಕರು ನಾಗೇಂದ್ರ ಅಣ್ಣವರು ಸರ್ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಎಲ್ಲ ಮನೆ ಕಿಟ್ ಕೊಟ್ಟರು. ಆದಮೇಲೆ ಬಂದು ಗ್ರಾಮದಲ್ಲಿ ಸ್ಯಾನಿಟೈಸರಿಂಗ್ ಹೊಡಿಸಿದ್ರು ಸರ್. ಎಲ್ಲ ಪ್ರತಿಯೊಂದು ಮಾಡಿದ್ರು ಸರ್. ನಮಗೆ ಯಾವುದು ಏರ್ಪೋರ್ಟ್ ನಮಗೇನು ಯೂಸ್ ಇಲ್ಲ ಸರ್. ಸೂರ್ಯನಾರಾಯಣ ರೆಡ್ಡಿ ಅವರು ಇವತ್ತಿಗೆ ಎಲ್ಲ ಗುಡಿಗಳು ಕಟ್ಟಕ್ಕೆ ಕಾರಣ ಅವರೇ. ಅಲ್ಲಿ ಜಾಗ ಮಾಡಿಕೊಟ್ಟಾರ, ಸ್ವಂತ ದುಡ್ಡು ಸ್ವಂತ ಕೈಲಿಂದ ಮಾಡಿಕೊಟ್ಟಾರ. ಸೂರ್ಯನಾರಾಯಣ ರೆಡ್ಡಿ ಇಲ್ಲ ಸರ್. ಅವ್ರನ್ನ ಹುಡುಗರು ಗೊತ್ತಿಲ್ಲ, ನಾವು ಅವರಪ್ಪ ಟ್ರೀಟ್ಮೆಂಟು. ಸೂರ್ಯನಾರಾಯಣ ರೆಡ್ಡಿ ಅದ್ರ ಬಟ್ ಕೇಳ, ಸೂರ್ಯನಾರಾಯಣ ರೆಡ್ಡಿ 2 ವರ್ಷ MLA, ಪ್ರಾಮಾಣಿಕ MLA, ಚೆನ್ನಾಗಿ ಮಾಡಿದ್ದೀನಿ. ಅದು 2 ಕೋಟಿ ರೂಪಾಯಿ ಅನುದಾನ ಮಾಡಿದ್ದೀನಿ. 2 ಕೋಟಿ ರೂಪಾಯಿ ಬಿಡೋದ್ರಾಗ ಕಾಡೋದಾಗ ದುಡ್ಡು ತಗೊಂಬಿಟ್ರಿ ಬಿಡ, ಅದು ಮುಗಿದೋಯ್ತು. ಅದು ಗೊತ್ತಿದ್ದೆ. ಶ್ರೀರಾಮುಲು ಸರ್ ನಾಗೇಂದ್ರಣ್ಣ ಎದಕ್ಕೆ ಇವಾಗ ನಾನು ಶ್ರೀರಾಮುಲು ಸಾರು ಅಭಿಮಾನಿ. ಆದರೆ ನಮ್ಮ ಮನೆಗೆ ಶ್ರೀರಾಮ್ ಸರ್ ಬಂದಿಲ್ಲ. ನಾಗೇಂದ್ರಣ್ಣ 2 ತೊಡೆ ಮನೆಗೆ ಬಂದನು. ನಮ್ಮ ತಂದೆಯರು ಸತ್ತರು ಬಂದಾಗ ಮಾತಾಡ್ಯಾರ. ಏನಪ್ಪ ಒಂದು ಮಾತಿಲ್ಲ, ಅಪ್ಪ ನಮ್ಗೆ ಭಾಳ ಕ್ಲೋಸ್ ಆತ್ಮೀರ, ಒಳ್ಳೆ ವ್ಯಕ್ತಿ. ನಾಗೇಂದ್ರ ಬಗ್ಗೆ ಅಂದಿಲ್ಲ, ನಾಗೇಂದ್ರ ಶ್ರೀರಾಮ್. ಯಾಕಂದ್ರೆ ಅವರು ಹೋಲಿಸಿದ್ರೆ ಆತ ಬಲಗೈಯ ಈತ ಆತನಲ್ಲಿ ಈತ ಬೆಳೆದಂಥ ವ್ಯಕ್ತಿ. ನಾವು ಪ್ರಶ್ನೆ ಪಟ್ಟು ಬರಲೇ ಮಾಹಿತಿ ಕರೆಕ್ಟಾಗಿ ಹೇಳ್ಬೋದು. ನಾವು ವಿರೋಧಕ್ಕೋಸ್ಕರ ನಾವು ಮಾತಾಡಿದ್ರೆ ಪ್ರಯೋಜನ. ಶ್ರೀರಾಮುಲು ಸಾರೇ ನಾಗೇಂದ್ರ ಅವ್ರು 2 ಕಣ್ಣು ಇದ್ದಂಗೆ. ಅವ್ರಾಗ ಈತಂದು ಬಲೆಗಾಯ ಆತಂದು ಎಡಗಾಯ. ಗುರು ಶಿಷ್ಯ ಪೋಟಿ. ಅದಕ್ಕೆ ಗುರು ಗೆಲ್ತಾರೆ ಹಂಗಿದ್ರೆ ಶಿಷ್ಯ ಗೆಲ್ಲಿತಾನ. ನಮ್ಮ ಮನಸ್ಸಿಗೆ ಇವರೆಲ್ಲರೂ ನನಗೆ ಅನಿಸಿಕೆ ನಮ್ಮ ಸಿದ್ದರಾಮಯ್ಯ 5 ವರ್ಷ CM ಆಗಿಬಿಟ್ಟಣ. ಸಂತೋಷ ಆಯ್ತು, ಅಲ್ಲಿ ಹೋಗ್ಬಿಡ್ತು. ಇವಾಗ ನಮ್ಮ ಈಶ್ವರಪ್ಪ ಇದನ್ನಲ್ಲ, ಅದು ನಮ್ಮ ಗುರು ಟಿಕೆಟ್ ಇಲ್ಲ, ಎಲೆಕ್ಷನ್ ಇಲ್ಲ. ಹೇಳಿದ್ನೆ ಆತ ಏನು ಹೇಳ ಈಶ್ವರಪ್ಪ, ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿರ್ತದೆ. ನನಗೆ ವಯಸ್ಸಾಯಿತು, ನನಗೆ ಟಿಕೆಟ್ ಬೇಡ. ಅದನ್ನ ತರ್ತೇನೆ, ಅದನ್ನ ಮಗನ ತರ್ತೇನೆ. ನನ್ನ ಮಗ ಟಿಕೆಟ್ ಕೊಟ್ರು ಅಂತೇಳಿ ನಮ್ಮಂಥ ಕಾರ್ಯಕರ್ತರು ಜಗಳ ಆಡಿದ್ರು. ಅವಾಗ ಪ್ರೆಸ್ ರಿಪೋರ್ಟ್ ಕಾರ್ಯಕ್ರಮ ನಡೆಸಿದ್ವಿ. ಈಶ್ವರಪ್ಪ ಏನಾದ್ರು ದೊಡ್ಡ ಮುಂಡ ಮಕ್ಕಳು. ಈಶ್ವರಪ್ಪ 8 ತೊಡೆ MLA, 8 ತೊಡೆ ಮಿನಿಸ್ಟ್ರ್ ಏನು ಮತ್ತೆ ಮಗ ಅವಾಗ ಬೇರೆ ಸಮಾಜವರ ಬೇಡ ಆಗೋದು ಬೇಡ, ಗೌಡ್ರಿ ಬೇಡ, ವಕೀಲರು ಬೇಡ, ಲಿಂಗಾಯತರು ಬೇಡ, ನನ್ನ ಮಗ ಟಿಕೆಟೇ ಬೇಡಪ್ಪ, ಬೇರೆ ಸಮ ಬೆಳೆದು ಬೇಡ, ನಾನೇ ಈಶ್ವರಪ್ಪ ಮಕ್ಕಳು ಬೆಳಿಬೇಕಾ? ಅಂದರೆ ಇವರೆಲ್ಲ ಏನಾಯ್ತು, ಲಾರಿ ಡ್ರೈವರ್ ಮಕ್ಕಳು ಆಗ್ಬೇಕು, ಇನ್ಸ್ಪೆಕ್ಟರ್ ಮಕ್ಕಳು ಆಗ್ಬೇಕು, RT ಮಕ್ಕಳು RT ಆಗ್ಬೇಕು. ಇವ್ರು ಹೇಳೋದು ಹಂಗಲ್ಲ ಸರ್. ಈಶ್ವರಪ್ಪ ಬೇಡ, ನಾನು ಜಗದೀಶ್ ಶೆಟ್ಟರು ವಯಸ್ಸಾಗೈತೆ, ಎಳ್ಕೊಂಡ್ಬಿಡ್ತಾನೆ. ಕಾಂಗ್ರೆಸ್ನವರು ದೇವೇಗೌಡ ಅಲ್ಲಲ್ಲ. ಓಕೆ ನಿಮ್ಮ ಲಾಜಿಕ್ ಬರ್ತೀನಿ. ನಿಮ್ಮ ಲಾಜಿಕ್ಗೆ ಬರ್ತೀನಿ ನಾನು. ಹೊಸಪೇಟೆ ಇದು ಬಳ್ಳಾರಿ ಜಿಲ್ಲೆಯ ಒಂದು ಭಾಗ ಆಗಿತ್ತು. ಈಗ ವಿಜಯನಗರದಲ್ಲಿ ಕ್ಯಾಂಡಿಡೇಟ್ ಯಾರು? ಸಿದ್ಧಾರ್ಥ. ಅವರಪ್ಪ ಆನಂದ್ ಸಿಂಗ್ ಅವರು ಯಾವ ಪಕ್ಷದಿಂದ ಶಾಸಕರಾಗಿ? BJP. ಮಗನಿಗೆ ಯಾಕೆ ಟಿಕೆಟ್ ಕೊಟ್ಟರು? ಮಗನ ಟಿಕೆಟ್ ಅಲ್ಲಿಗೆ ಬರ್ತೀನಿ ಸರ್. ಇವಾಗ ಮಗ ಟಿಕೆಟ್ ಕೊಟ್ಟಾರ, ಆನಂದ್ ಸಿಂಗ್ 0 ಆಗಿಬಿಡುತ್ತೆ ಅಲ್ಲಿ. ಕಾಂಗ್ರೆಸ್ ಮತ್ತು ಅಲ್ಲೇ ಜನಗಳಿಗೆ ಕೆಟ್ಟ ಅಭಿಪ್ರಾಯ ಬಿಟ್ಟಿರೋದು. ಅವರೇ ಆಗ್ಬೇಕಾ, ತಂದೆ ಮಕ್ಕಳು ಆಗ್ಬೇಕಾ, ಬೇರೆ ಯಾರು ಆಗ್ಬಾರ್ದ? ನಮ್ಮ ಬಿಜೆಪಿನಲ್ಲಿ ಒಂದು ಶಿಕಾರಿಪುರದಲ್ಲಿ ಅಲ್ಲ RSS ನಮ್ಮ ಬಿಜೆಪಿ ಮೇಲೆ ಏನೈತಲ್ಲ ಸರ್, ವಯಸ್ಸಾದ್ರನ್ನ ಕಿತ್ತೋಗಿದ್ದು ಬಿಡ್ತಾರೆ. ಮೋದಿ ಸಾಹೇಬರು ಕೂಡ ಇದೆ ಲಾಸ್ಟ್, ಇದೆ ಫಸ್ಟ್. ನೆಕ್ಸ್ಟ್ ಟೈಮ್ ಇಲ್ಲ, ಅದನ್ನು ವಯಸ್ಸಾಯ್ತು ಬಿಟ್ಟು ಬಿಡ್ತಾರೆ. ನಮ್ಮ ಪಕ್ಷ ಹಂಗ ಸರ್. ಅದು ಇವಾಗ ಸಿದ್ದರಾಮಯ್ಯ ಮಗ ಹಾಕ್ಯಾನ, ತಂದೆ ಹಾಕ್ಯಾನ, ಮನೆಯೆಲ್ಲ ನಾವು ನಮ್ಮದು BJP ಸರ್ಕಾರ ಹಂಗಲ್ಲ. RSS ಒಂದು ಸ್ಟ್ರಾಂಗು, ಯಾರು ಆಗ್ಬೇಕಂದ್ರೆ ಅವ್ರು ಆಗ್ಬೇಕು. ಇವಾಗ ಅದನ್ನ ಕಿತ್ತೋಗಿದ್ರೆ ಕಾಂಗ್ರೆಸ್ನಕ್ಕೂ ಏನೋ ದೇವೇಗೌಡ ಕಾಂಗ್ರೆಸ್ನವ್ರು ಏನು ಸರ್, 3 ದಿವಸದಾಗ ಡೆಫ್ತ್ ಅದನ್ನು ಟಿಕೆಟ್ ಕೊಡ್ತಾರೆ, ಅವ್ರು ಗೆಲ್ಸಾರ. ಅದು ಕಾಂಗ್ರೆಸ್ ಪಾರ್ಟಿ ಹಂಗೆ, ನಮ್ಗೆ BJP ಹಂಗಲ್ಲ. BJP ಸರ್ಕಾರ ಬಂದಲ್ಲಿ ಇಡೀ ಜಗತ್ತು ಪ್ರಪಂಚಕ್ಕೆ ಗೊತ್ತು ಏನಾಗಿದೆ ಎಂಬ.
ನಿಮಗೆ ಗೊತ್ತಲ್ಲ ಸರ್ ಹೆಂಗೆ. ಆದರೆ ಅಪ್ಪನ ನಂತರ ಮಗನಿಗೆ ಕೊಡುವಂಥ ಉದಾಹರಣೆಗಳು ಬಿಜೆಪಿಲೂ ಕೂಡ ಇದಾವೆ ಅಂತ ಹೇಳ್ತಾರೆ. ಕಾಂಗ್ರೆಸ್ನಲ್ಲೂ ಇದೆ, ಕಾಂಗ್ರೆಸ್ಸು ಅದನ್ನೇ ಮಾಡ್ತಿದೆ, JDS ಅದನ್ನು ಮಾಡ್ತಿದೆ, ಬಿಜೆಪಿ ಅದನ್ನು ಮಾಡ್ತಾರೆ ಅಂತ. ಈಶ್ವರಪ್ಪ ಅಂದ್ರೆ ಸೀನಿಯರ್ ಲೀಡರ್ ಅಂತ ತಿಳ್ಕೊಂಡು ಬೇಡ ನನಗೆ. ಅರೆ ಯಡಿಯೂರಪ್ಪ ಅವ್ರು ಬೇಡ ಅಂತ ಯಾಕಿಲ್ಲ ಅಂದಿಲ್ಲ, ತನ್ನ ಮಗನಿಗೆ ಬೇಡ ಅಂತ. ಆತ ಯಡಿಯೂರಪ್ಪ ಇನ್ನು 10 ವರ್ಷ ಕೂಡ ನಾನು ಆತ ನಂಬ್ತಾನೆ. ಯಡಿಯೂರಪ್ಪಂದು ಬಗ್ಗೆ ಹಂಗೆ ಆತ ಐತೆ ಆಸೆ ಅಮ್ಮಾಸ ನಾನು ಆವಾಕಮ್ಮ ಐತೆ, ಈಶ್ವರಪ್ಪಗಿಲ್ಲ. ಮತ್ತು ಅದಕ್ಕಂತ ಮೋದಿ ಸಾಹೇಬ್ರು ಕೂಡ ಫೋನ್ ಮಾಡಿ CM ಸೀಟು ಯಾರು ಬೇಡ ಅನ್ನೋದಿಲ್ಲ. ಆನಂದ್ ಸಿಂಗ್ ಅವರು ಸರ್ಕಾರ ಬೆಳೆಸಿದ್ರಲ್ಲ, ಅವ್ರು ಏನು ಹೇಳಿದ್ರು ಅವ್ರು ಅಲ್ಲಿ ಕೇಳ್ಬೇಕು ಪಾರ್ಟಿ. ಈಗ ಈಶ್ವರಪ್ಪ ಪಾರ್ಟಿನ ಬೆಳೆಸಲಿಲ್ಲಲ್ಲ, ಅವ್ರು ಬೆಳೆಸಿ 17 ಜನ ಅವ್ರು ಹೋಗಿ ಅವ್ರು ಡಿಸ್ಟಿಕ್ ಮಾಡ್ಕೊಂಡ್ರು. ಅವೆಲ್ಲ ಒಪ್ಪಂದ ಆಗಿತ್ತು, ಒಪ್ಪಂದದ ಪರವಾಗಿ ಅವರು ಆನಂದ್ಗೆ ಫೇವರ್ ಆಗಿ ಮಾಡಿದ್ರು. ಒಟ್ಟಲ್ಲಿ ಈಗ ಈ ಸರ್ತಿ ಅಂತ ಶ್ರೀರಾಮುಲು ಗೆಲ್ತಾರೆ. ಹೌದು 100% ಸರ್. ಇಲ್ಲಿ ಯಾರೇ ಇರಲಿ, ಕಾಂಗ್ರೆಸ್ ಇಲ್ಲಿ JDS ಎಷ್ಟು ಲೀಡು, ಯಾವ ಪಾರ್ಟಿ ಎಷ್ಟು ಲೀಡು? 40-50 ಸಾವಿರದಿಂದ ಲೀಡು. ಟಫ್ ಐತೆ, ಅಲ್ಲೇ ತಕ್ಕ ನಾವು ಕೊಡ್ಬೋದು. ಯಾಕಂದ್ರೆ ಟಫ್ ಐತೆ ಅಂದ್ರೆ 45 ಸಾವಿರ ಅಂದ್ರೆ ಒಂದು ಸೈಡ್ ಅಲ್ವೇ, ಅಲ್ಲಿ ಅದಕ್ಕೆ ಟಫ್ ಆಗುತ್ತೆ. ಆ ತೊಗೊಂಡು ನಾವು BSR ಇದ್ದಾಗ ಅವರು BSR ಪಕ್ಷ ಕೆಟ್ಟದಾಗ 80 ಸಾವಿರ ಲೀಡ್ ಕೊಟ್ಟಿದ್ದು. ಹೌದು. ಇವಾಗ 50-60 ಸಾವಿರ. ಯಾಕಂದ್ರೆ ನಮ್ಮವ್ರು ಕೆಲವು ಮಂದಿ ನಮ್ಮ ಕುರುಬರು ಏನಂದ್ರಲ್ಲ, ಸಿದ್ದರಾಮಯ್ಯ ಹುಚ್ಚೊಂದೈತೆ. ನಮಗೇನು ಇವಾಗ ನಾವೇನೋ ಒಂದು ಮಾತು ಹೇಳಿದೆ ಸರ್. ಇವಾಗ ಸೂರ್ಯನಾರಾಯಣ ರೆಡ್ಡಿ JDSನಾಗಿದ್ದಾಗ ಸಿದ್ದರಾಮಯ್ಯ JDSನಾಗಿದ್ದ. ಇಲ್ಲ ನಾನು ML ಆದರೆ ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆತನಪ್ಪ ಅಂತ ಹೇಳಿದ್ದೆ. ಯಾರು ಸೂರ್ಯನಾರಾಯಣ ರೆಡ್ಡಿ. ಸಿದ್ದರಾಮಯ್ಯಗೆ ನಾನು ಸಪೋರ್ಟ್ ಮಾಡಲಿಲ್ಲ. ಎಲ್ಲಿ ಮಾಡಿದೆ, ದೇವೇಗೌಡ ಸಪೋರ್ಟ್ ಮಾಡಿದೆ. ಮತ್ತು ನಮ್ಮ ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅವಾಗ JDSನಾಗಿದ್ದಾಗ? ಇಲ್ಲ, ಎಲ್ಲ ಸುಳ್ಳು ಕಲ್ಪನೆ. ರಾಮ್ಲನೇ, ನಾಗೇಂದ್ರನೇ. ಥ್ಯಾಂಕ್ ಯು. ಇದು ಇಲ್ಲಿ ಹಳ್ಳಿಲಿ ಜನರು ಹೇಳ್ತಾ ಇರುವಂಥ ಅಭಿಪ್ರಾಯ. ಒಟ್ಟಿನಲ್ಲಿ ರಾಮುಲವರ ಬಗ್ಗೆಯೂ ಕೂಡ ವಿಶ್ವಾಸದ ಮಾತು ವ್ಯಕ್ತ ಆಯ್ತು. ಆದರೆ ನಾಗೇಂದ್ರ ಅವ್ರು ಗೆಲ್ತಾರೆ ಅನ್ನೋಂಥ ಅಭಿಪ್ರಾಯ ಒಂದು ಕಡೆಯಲ್ಲಿದ್ದರೆ, ರಾಮುಲವರು ಗೆಲ್ತಾರೆ ಅನ್ನೋಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಬಳ್ಳಾರಿ ಗ್ರಾಮಾಂತರ ಮತಕ್ಷೇತ್ರದ ಜನರನ್ನ ಮಾತನಾಡಿಸ್ತಾ ಇದ್ದೀರಿ. ಏನು ಹೇಳ್ತೀರಿ, ಈ ಬಾರಿ ಎಲೆಕ್ಷನ್ ಹೆಂಗಿದೆ ಅಂತೇಳಿ ಅನ್ಸುತ್ತೆ ಇಲ್ಲಿ ಗ್ರಾಮಾಂತರದಲ್ಲಿ? ಗ್ರಾಮಾಂತರ ಚೆನ್ನಾಗಿದೆ ಸರ್, ಎಲ್ಲ ಫುಲ್ಲು ಜಿದ್ದಾಜಿದ್ದಿದೆ, ಹೈ ವೋಲ್ಟೇಜು ಚೆನ್ನಾಗಿ. ಶ್ರೀರಾಮುಲು ಅವರು ಇದ್ದಾಗ ಸಹಜವಾಗಿ ಒಂದು ಹೈ ವೋಲ್ಟೇಜ್ ಇದ್ದೇ ಇರುತ್ತೆ. ಬಟ್ ಈ ಬಾರಿ ಶ್ರೀರಾಮುಲು ಅವ್ರಿಗೆ ಹೆಂಗಿದೆ ಎಲೆಕ್ಷನ್ ಅಂತ ಅನಿಸುತ್ತೆ? ಶ್ರೀರಾಮುಲು ನಾಗೇಂದ್ರ ಅಂತಂದ್ರಿಗಿನ ಹೈ ವೋಲ್ಟೇಜ್ ಕಂಪಲ್ಸರಿ. ಈ ಸಲ ಮಾತ್ರ ನಾವು 100% ನಮ್ಮ ನಂಬಿಕೆ ಹೇಳ್ಬೇಕಂತಂದ್ರಿಗಿನ 100% ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಹೇಳ್ತದೆ. ಯಾಕದು? ಅವರು ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಅವರು ಒಳ್ಳೊಳ್ಳೆ ಸ್ಕೀಮ್ ಬಿಟ್ಟಿದ್ರು, ಒಳ್ಳೊಳ್ಳೆ ಬಡವರಿಗೆ ಇದು ಮಾಡಿದರು. ನಮ್ಮ ಸಿದ್ದರಾಮಯ್ಯ ಸರ್ ಅವರು ಭಾಳ ಜನಗಳಿಗೆ ಸಹಾಯ ಮಾಡಿದ್ರು. ಅವರು ಒಳ್ಳೊಳ್ಳೆ ಸ್ಕೀಮ್ ತಂದು ಪ್ರತಿಯೊಂದು ಒಳ್ಳೇದು ಮಾಡಿದರು. ಅಂಥ ಲೀಡರ್ ಬೇಕಂತೇಳಿ ನಾವು ಕೋರ್ಕೊಳ್ತಿದ್ವಿ. ರಾಮುಲು ಅವರು ಅಂದರೆ ಬಳ್ಳಾರಿ ಅಂತ ಹೇಳುವಂಥ ರೀತಿ ಅಂತ ಟ್ರೆಂಡ್ ಕೂಡ ಇತ್ತು. ಈ ಬಾರಿ ಹಂಗಿದೆಯಾ? ಇಲ್ಲ ಸರ್, ಭಾರಿ ಟಫ್ ಇದೆ ಸರ್, ಭಾರಿ ಟಫ್ ಇದೆ. ಅವರು ಈ ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರ ಹೋಗ್ತಾರೆ ನೆಕ್ಸ್ಟ್. ಆ ಥರ ಆಗಿ ಜನ ತಿಳ್ಕೊಂಬಿಟ್ಟಿದ್ದಾರೆ. ಇವತ್ತು ನಾವು ಅದನ್ನ ಓಟ್ ಹಾಕಿ ಗೆಲ್ಲಿಸಿದ ಮೇಲೆ ಗೆದ್ದು ಮತ್ತೆ ಬೇರೆ ಕ್ಷೇತ್ರ ಹುಡುಕ್ತಾರೆ ಅವರು 5 ವರ್ಷ. ಎಲ್ಲಿ ಚೆನ್ನಾಗಿರ್ತಾನೆ ನಾನು ಮತ್ತೆ ಗೆಲ್ಲಕ್ಕ ಅಂತಿಲ್ಲ. ಆ ಥರ ಮನುಷ್ಯ ಅವರು. ಗೆದ್ದ ಮೇಲೆ ಕೆಲಸ ಮಾಡಲ್ಲ, ಕೆಲಸ ಮಾಡಲ್ಲ ಸರ್. ಗೆದ್ದ ಮೇಲೆ ಕೆಲಸ ಮಾಡೋದು ಮುಖ್ಯ ಅಲ್ಲ, ಕೆಲಸ ಮಾಡಲ್ಲ ಅವರು. ಹೊತ್ತು ಇನ್ನೊಂದು ಹೇಳ್ಬೇಕಂತಂದ್ರಿಗಿನ ಈಗ ನಮ್ಮದು ಹೇಳ್ಬೇಕಂತಂದ್ರಿಗಿನ ಈಗ ಅವರು ಮಿನಿಸ್ಟ್ರ್ ಆಗಿ ಇಷ್ಟು ವರ್ಷ ಇದ್ದರು, ಇನ್ಚಾರ್ಜ್ ಆಗಿ. ಇಲ್ಲಿಗೆ ಯಾವತ್ತೂ ಬಂದಿಲ್ಲ, ಈಗ ಬಂದಿದ್ದಾರೆ ಓಟ್ ಕೇಳೋಕೆ. ನೆಕ್ಸ್ಟು ಅವರು ಎಲೆಕ್ಷನ್ ನಿಂತು ದೇವ್ರದ್ದು ಅವ್ರು ಗೆದ್ದರು ಅಂದ್ಕೊಳ್ರಿ. ಗೆದ್ದ ಮೇಲೆ ಬಳ್ಳಾರಿ ಬಿಟ್ಟು ಬೆಂಗಳೂರೇ ಸೇರಿಬಿಡ್ತಾರೆ ಅವರು. ಬಳ್ಳಾರಿಗೆ ಯಾವತ್ತೂ ಬರಲ್ಲ, ಅದಂತೂ 100%. ಈಗ ಹೋಗಿ ಅವ್ರನ್ನ ಕೇಳೋಕ್ಕಾಗಲ್ಲ, ಹೌದಾ? ಅದೇ ನಾಗೇಂದ್ರ ಆದ್ರಿಗಿನ ನಮ್ಮ ಹತ್ತಿರದಾಗ ಇರ್ತಾರ. ಏನಾದ್ರು ನಾಗೇಂದ್ರ ಅವ್ರು ಕಳೆದ 5 ವರ್ಷದಲ್ಲಿ ಇಲ್ಲೇ ಇದ್ದಾರಾ? ಚೆನ್ನಾಗಿ ಓಡಾಡಿದ್ದಾರೆ ಸರ್ ಇಲ್ಲೆಲ್ಲ. ಯಾಕೆ ನಾಗೇಂದ್ರ ಬಗ್ಗೆ ವಿಶ್ವಾಸ? ಏನು ಜನ ಅಂದ್ರೆ ಎಲ್ಲರನ್ನ ಫ್ರೆಂಡ್ಸ್ ಥರ ನೋಡ್ಕೊಂತಾರ, ಅಣ್ಣ ತಮ್ಮ ಪ್ರೀತಿಯಿಂದ ಸ್ನೇಹನ ಬೆಳೆಸ್ತಾರ. ಈ ಥರ ಇದೆ ಅಂತ ನಮ್ಮ ಪರಿಸ್ಥಿತಿ ಪರ್ಸ್ನಲ್ ಏನು ಹೇಳಿದ್ರು ಕೂಡ ಸ್ಪಂದನ ಮಾಡ್ತಾರ. ಎಲ್ಲ ಕೆಲಸದಲ್ಲಿ ಸಹಾಯಕ್ಕಾಗಿ ಹೋದ ಫ್ರೆಂಡ್ಸ್ ಫ್ರೆಂಡ್ಲಿ ಆಗಿ. ಬಡವ್ರು ಕರೆದ್ರು ಕೂಡ ತಪ್ಪದೆ ಹೋಗ್ತಾರ ಅವರು. ಒಳ್ಳೆ ಎಲ್ಲ ಪ್ರತಿಯೊಬ್ಬ ಬಡವ್ರ ಮನೆಗೆ ಹೋಗ್ತಾರ ಅವರು. ಯಾರೇ ಕೆಲಸ ಮಾಡ್ತಾರ. ಯಾವ ಊರ ಈಗ ಅವರು ಕೂಡ ಇನ್ನೊಂದು ಕ್ಷೇತ್ರದಿಂದ ಇಲ್ಲಿಗೆ ಬಂದವರಲ್ವೇ? ಇಲ್ಲ ಹಿಂದಕ್ಕೆ ಬಂದಿದ್ರು, ಆದ್ರೆ ಅವರು ಎಲ್ಲ ಒಂದೇ ಇದ್ರು ಅವಾಗ ಅವರು BJP ಇದ್ರು. ಆಮೇಲೆ ಗಾಳಿಪಟ ಇತ್ತು, ಎಲ್ಲಿ ನಮ್ಮ ಕೂಡ್ಲಿ ಕ್ಷೇತ್ರದಾಗಿದ್ರು. ಆಮೇಲೆ ಬಂದು ಇಲ್ಲಿ ಬಂದಾಗ ಇಲ್ಲಿ ಜನ ವಿಶ್ವಾಸನ ಇಟ್ಕೊಂಡಾರೆ ಜನತಲ್ಲಿ. ಅವರು ಬೇರೆ ಕ್ಷೇತ್ರದ ಬಂದ್ರು ಕೂಡ, ಆದ್ರೆ ಇಲ್ಲೇ ಲೋಕಲ್ ಇದ್ದಾರೆ ಅವರು ಕೂಡ. ಹಂಗಾಗಿ ಅವರು ಕೂಡ ಸ್ವಲ್ಪ ವಿಶ್ವಾಸದಲ್ಲಿ ಜನನ
ಕಳೆದ ಬಾರಿ ಬಹಳ ಟಫ್ ಎಲೆಕ್ಷನ್ ಅಲ್ಲಿ ಅವ್ರು ಗೆದ್ರು, ಬಹಳ ದೊಡ್ಡ ಅಂತರದಲ್ಲಿ ಏನು ಗೆದ್ದಿರಲಿಲ್ಲ. ಈ ಬಾರಿ ಹೆಂಗೆ ಅನ್ಸುತ್ತೆ? ಈ ಥರ ಜಾಸ್ತಿ ಗೆಲ್ತಾರೆ. ಈ ಸಲ 10,000 ಮೇಲೇ ಲೀಡ್ ಬರ್ತದೆ, ಜಾಸ್ತಿ ಲೀಡನ್ನು ಬರ್ತಾನೆ ಈ ಸತಿ 100% 100 ಕನ್ಫರ್ಮ್ ಆಗಿ ಹೇಳ್ತಾರೆ. ಹೌದಾ? ವೋಟ್ ನೋಟ್ ಎಷ್ಟೇ ಕೊಟ್ಟರು ಕೂಡ ಈ ಸಲ 100% ನಾಗೇಂದ್ರ ಅಣ್ಣ ಬಂದೇ ಬರ್ತಾನ. ಸಿಟಿನಾಗ ಭರತ್ ಬಂದೇ ಬರ್ತಾನೆ, ಭರತ್ ರೆಡ್ಡಿ. ಯಾಕಂದ್ರೆ ಇಡೀ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಹವಾ ಜೋರಾಗಿದೆ ಅಂತ. ಜೋರಿದೆ ಸರ್, ಚೆನ್ನಾಗಿದೆ. ಏನಿತ್ತು ಅದೇ ಕಾಂಗ್ರೆಸ್ ಮತ್ತೆ ಮರುಕಲ್ಪನೆ ಇದೆ ಸರ್. ಹಿಂದಿನ ಕಾಂಗ್ರೆಸ್ ಇತ್ತಲ್ಲ, ಅದಕ್ಕೇನು ಉತ್ಸವ ಐತೆ. ಹುಡುಗರು ಭಾಳಷ್ಟು ಜನ ಯುವಕರು ಭಾಳ ಆಶೆ ಆಕಾಂಕ್ಷೆಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಯುವಕರು ಆಸೆ ಸೇರಿಬಿಟ್ಟಿದ್ದಾರೆ. ಈಗ ಇಬ್ಬರು MLA ಯುವಕರು ಆಗಿಬಿಡ್ತಾರೆ. ಏನು ಬೇಕು ಕಾರ್ಯಕ್ರಮ ಮಾಡೋ ಕೂಡ ಅನುಕೂಲ ಆಗ್ತದೆ. ಯುವಕರಿಗೆ ಒಳ್ಳೆ ಶಕ್ತಿ ತುಂಬ್ತಾರೆ ಅಂತ ನಮಗೆ ಆಸೆ, ಅದಕ್ಕಿಂತ ಏನಿಲ್ಲ. ಬಳ್ಳಾರಿ ಗ್ರಾಮಾಂತರ ಮತಕ್ಷೇತ್ರದ ಕೌಲ್ ಬಜಾರ್ನಲ್ಲಿ ನಾನಿದ್ದೀನಿ. ಇಲ್ಲಿ ಜನರನ್ನು ಮಾತನಾಡ್ತಾ ಇದ್ದೀನಿ. ಏನು ಹೇಳ್ತೀರಿ ಸರ್, ಈ ಬಾರಿ ಎಲೆಕ್ಷನ್ ಹೆಂಗಿದೆ ಸರ್? ಇವಾಗ ನೋಡಿದ್ರಿ, ನಮ್ಮದು ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಶ್ರೀರಾಮ್ ಸರ್ ಅವರು ಮೊದಲಿಂದನೇ ಅವ್ರ ಹೆಸರು ಇದೆ. ಅವ್ರು ಒಳ್ಳೆ ವ್ಯಕ್ತಿ, ಅವರು ಭಾಳ ಒಳ್ಳೆ ವ್ಯಕ್ತಿ ಅವರು. ಇವಾಗ ಈ ಸದ್ಯ ನೋಡಿದ್ರಿ, ನಮ್ಮದು ಮೈನಾರಿಟೀಸ್ದು 4% ಒಂದು ಡಿಸ್ಕನೆಕ್ಟ್ ಮಾಡ್ಯಾರ ಇವರು ಸರ್ಕಾರ. ಅದ್ರ ಸಂಬಂಧ ಸ್ವಲ್ಪ ಎರಡು ಜನ ಬೇಕಾದವ್ರೆ. ಅದರಲ್ಲಿ ದೇವರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಗೊತ್ತಾಗಲ್ಲ. ನಿಮ್ಮ ಪ್ರಕಾರ ನಾಗೇಂದ್ರ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ? ಈಗ ಇಲ್ಲಿ ಶಾಸಕರಾಗಿ 5 ವರ್ಷ ಇದ್ರಲ್ಲ, ಹೆಂಗೆ ಕೆಲಸ ಮಾಡೋರು? ಮಾಡ್ಯಾರ ಸರ್, ಕೆಲವೊಂದು ರೋಡ್ಸ್ ಅಭಿವೃದ್ಧಿ ಎಲ್ಲ ಮಾಡ್ಯಾರೆ ಅವರು, ನಾಗೇಂದ್ರ ಸರ್ ಅವರು. ಬಟ್ ಏನಂದರೆ ಶ್ರೀರಾಮ್ ಸರ್ಗಳು ಅವ್ರು ಚೆನ್ನಾಗಿ ಮಾಡ್ಯಾರ ಸರ್. ಅವರು ಕೂಡ ಶ್ರೀರಾಮುಲು ಅಂದರೆ ಬಳ್ಳಾರಿ ಅಂತೇಳಿ ಒಂದಿತ್ತು, ಬಳ್ಳಾರಿಲಿ ಭಾಳ ಆರಾಮಾಗಿ ಗೆಲ್ತಾರೆ ಅಂತೇಳಿ. ಈ ಸಲ ಹಂಗಿದೆಯಾ? ಭಾಳ ಆರಾಮಾಗಿ ಗೆಲ್ಲುವಂಥ ರೀತಿ ಇದ್ದಾರೆ. ಈ ಸದ್ಯ ಸ್ವಲ್ಪ ಕಷ್ಟ ಇದೆ ಈ ಸದ್ಯ. ಯಾಕಂದರೆ ಅಲ್ಲ, ಅವ್ರು ಚೆನ್ನಾಗಿದೆ ಸರ್. ಅವರು ಒಂದು ಭಾಳ ಒಳ್ಳೆಯವರು. ನಾನು ಆತ್ಮೀಯಿಂದ ಹೇಳ್ತೇನೆ, ಸ್ವಾಭಿಮಾನಿ ವ್ಯಕ್ತಿ ಅವರು, ಭಾಳ ಒಳ್ಳೆಯವರು. ಏನಪ್ಪ ಅಂದರೆ ಅವರು ಬೆಂಗಳೂರಿನಲ್ಲಿ ಅವರು ಯಾರೋ ಇವರು ಬಸವರಾಜ ಬೊಂಬೆಯವರು ನಮ್ಮದು ಏನವರು 4% ಅವರು ಇದು ಮಾಡ್ಯಾರ. ಅದಕ್ಕಿಂತ ನಮ್ಮ ಮುಸ್ಲಿಮ್ಸ್ ಅವರಿಗೆ ಸ್ವಲ್ಪ ತಡೆ ಅಷ್ಟೇ. ಚೆನ್ನಾಗಿದೆ. ನಮ್ಮ ಅಭಿಪ್ರಾಯ ನಾಗೇಂದ್ರ ಸರ್ ಅವ್ರು ಗೆಲ್ಲಿತಾರೆ ಸರ್. ಒಳ್ಳೆ ಅಭಿವೃದ್ಧಿನೂ ಮಾಡಿದ್ದಾರೆ. ಏನು ಅವರು ಮಾಡ್ತಾರೆ. ಶ್ರೀರಾಮುಲು ಸರ್ ಅವರು ಇಲ್ಲೇ ಇದ್ದಿದ್ರೆ ಅವರು ಬೇಸಿತ್ತು. ಕ್ಷೇತ್ರ ಬಿಟ್ಟು ಹೋಗಿ ಮತ್ತೆ ಬಂದಿದ್ದಾರಲ್ಲ, ಸ್ವಲ್ಪ ಕಷ್ಟನೇ ಇದೆ ಸರ್. ಅಂದರೆ ಕ್ಷೇತ್ರ ಬಿಡ್ತಾ ಇರುವಂಥದ್ದು ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳೋದು? ಆಗುತ್ತೆ ಸರ್, ತೊಂದರೆನೂ ಆಗುತ್ತೆ. ಅದರಲ್ಲಿ ಬಿ ಜೆ ಪಿಯವರು 4% ಕ್ಯಾನ್ಸಲ್ ಮಾಡಿ ಇದು ಮಾಡಿದ್ದಾರೆ. ಅದರಲ್ಲಿ ಶ್ರೀರಾಮುಲು ಸರ್ ಕೂಡ ರಾಮುಲು ಅವ್ರಿಗೆ ಹಿಂದೆಲ್ಲ ಮುಸ್ಲಿಮರು ಸಪೋರ್ಟ್ ಕೂಡ ಭಾಳ ದೊಡ್ಡದಾಗಿತ್ತು. ಯಾಕಂದ್ರೆ ಅವರು BSR ಎಲ್ಲ ಕಟ್ಟಿದಾಗಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲದಲ್ಲಿದ್ದರು. ಈ ಬಾರಿ ಅಷ್ಟೊಂದು ಇಲ್ಲ ಸರ್. ಶ್ರೀರಾಮುಲು ಸರ್ ಅವರು ಕ್ಷೇತ್ರ ಬಿಟ್ಟು ಹೋದ್ಮೇಲೆ ಇವಾಗ ಬಂದ ಮೇಲೆ ಮತ್ತೆ ಅಷ್ಟು ಬೆಂಬಲ ಇಲ್ಲ ಸರ್. ಮೈನಾರಿಟಿ ಭಾಳ ಕಮ್ಮಿ ಆಗಿದೆ. ಆದರೆ ಅವರೂ ಕಷ್ಟ ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ಗೆಲ್ಲುವಂತಂದು ಶ್ರೀರಾಮುಲು ಸರ್ಗೆ ಆಗಂಗಿಲ್ಲ. ನಾಗೇಂದ್ರ ಸಾರೇ ಗೆಲ್ಲಿತಾರೆ ಅಂಬೋದು ನಮ್ಮದು. ನೀವೇನಂತೀರಿ, ಹೆಂಗಿದೆ ಈ ಸರ್ತಿ ಎಲೆಕ್ಷನ್? ಕಾಂಗ್ರೆಸ್ ಗೆಲ್ಲಿತೈತೆ. ಯಾಕಂದರೆ ನೋಡ್ರಿ, ಅವ್ರಿಗೆ ಕೂಡ ಒಂದು ಅವಕಾಶ ಕೊಟ್ಟಿದ್ದೀವಿ. 15 ವರ್ಷ ಬಳ್ಳಾರಿಯಲ್ಲಿ ಇದ್ದರು. ಅವರು ಏನು ಮಾಡಿದ್ದಾರೆ? ಮೈನಾರಿಟೀಸ್ಗೆ ಏನು ಮಾಡಿದ್ದಾರೆ? ಒಂದು ಏನನ್ನ ಒಂದು ಕಾಣಿಕೆ ಬೇಕಲ್ಲ. ಅವರು ಕೆಳಗಿಲಿದ್ದ ಮೇಲೆ ಬಂದಿದ್ದಾರೆ. ಅವರು ಇದೇ ಕ್ಷೇತ್ರದಲ್ಲಿ ಒಂದು ಪರಿಚಯ ಅವ್ರದ್ದು. ಹೌದು, ಈ ಕ್ಷೇತ್ರದಲ್ಲಿ ಮೈನಾರಿಟೀಸ್ಗೆ ಏನು ಮಾಡಿದ್ದಾರೆ? ಏನೋ ಒಂದು ದೊಡ್ಡ ಇದು ಬೇಕಲ್ಲ, ಅಂಥದ್ದು ಏನು ಮಾಡಿಲ್ಲ ಅವರು. ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಭರವಸೆ ಕೂಡ ಕೊಟ್ಟಿದೆ. ನಾಗೇಂದ್ರ ಅವ್ರು ಗೆಲ್ಲಿತಾರೆ. ಯಾಕೆ ನಾಗೇಂದ್ರ ಅವರ ಮೇಲೆ ವಿಶ್ವಾಸ ಇರುವಂಥದ್ದು? ಕಾಂಗ್ರೆಸ್ ಪಾರ್ಟಿ ಅನ್ನೋ ಕಾರಣಕ್ಕಾಗಿ ಮಾತ್ರನಾ ಅಥವಾ ನಾಗೇಂದ್ರ ಬಗ್ಗೆ ವೈಯಕ್ತಿಕವಾಗಿಯೂ ಕೂಡ ಇದೆ? ಕಾಂಗ್ರೆಸ್ ಪಾರ್ಟಿ ಮೇಲೆ ವಿಶ್ವಾಸ. ಅವ್ರು ನಾಗೇಂದ್ರ ಅವರು ಗೆಲ್ಲಿತಾರೆ, ಬಹುಮತದಿಂದ ಗೆಲ್ಲಿತಾರೆ. ನೀವೇನಂತೀರಿ, ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್, ಭಾಳ ಜೋರಿದೆ ಎಲೆಕ್ಷನ್. ಇಲ್ಲಿ 2 ಪಕ್ಷಗಳು ಭಾಳ ಎಲೆಕ್ಷನ್ ನಡ್ತಾ ಇದೆ. ಬಟ್ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಸರ್. ಹೌದು. ಯಾಕೆ ಬಳ್ಳಾರಿಯಲ್ಲಿ ಈ ಬಾರಿ ಒಂದು ರೀತಿಯಂಥ ಟ್ರೆಂಡ್ ಕಾಂಗ್ರೆಸ್ ಪರವಾಗಿ ಜಾಸ್ತಿ ಇರುವಂಥದ್ದು ಅಂತೇಳಿ ಅನ್ಸುತ್ತೆ ನಿಮಗೆ? ಯಾಕಂದರೆ ನಾಗೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು. ಬಟ್ ಎಲ್ಲರಿಗೆ ಸರಿಸಮಾನವಾಗಿ ನೋಡ್ಕೋತಾರೆ ಸರ್. ಇಲ್ಲಿ ಹಿಂದೂ ಮುಸ್ಲಿಂ ಏನು ಅವಾಗ ಭಾಗದೇ ಇಲ್ಲ, ಎಲ್ಲರಿಗೂ ಸರಿಸಮಾನ ನೋಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಹವಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ ಅಂತ ಎಲ್ಲರಿಗೂ ಭರವಸೆ ಇದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಅದೇ ಸರ್ ಆಸೆ ಇರೋದು ಎಲ್ಲರಿಗೆ. ನಮ್ಮದು ಸಹ ಇದೆ. ಅವರು 5 ವರ್ಷ ಚೆನ್ನಾಗಿ ನಡೆಸಿದಾರ. ಅವರು ಗ್ಯಾರಂಟಿ ಕಟ್ಟಿದಾರ. ಇದು ಸಿದ್ದೇಶ್ವರಿ KB ವಿದ್ಯುತ್ ಬಿಲ್ ಫ್ರೀ ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರು ಮಾಡ್ತಾರೆ ಸರ್, ಹಿಡಿದು ಮತ್ತು ಮಾಡ್ತಾರಂತ ಈ ಸಾರಿ ಕೂಡ ಕಾಂಗ್ರೆಸ್ ಪಕ್ಷ ಬರ್ತದೆ. ಈಗ ಕಳೆದ ಬಾರಿ ಕೂಡ ಕೌಲ್ ಬಜಾರ್ ಏರಿಯಾ ಅನ್ನುವಂಥದ್ದು ಭಾಳ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿತ್ತು. ಯಾಕಂದರೆ ನಾಗೇಂದ್ರ ಅವರಿಗೆ ಕಡೆಗೆ ಲೀಡ್ ಬಂದು ಕೊಟ್ಟಿರೋದು ಕೂಡ ಇದೇ ಕೌಲ್ ಬಜಾರ್ನ ಏರಿಯಾನೇ. ಈ ಬಾರಿಯೂ ಕೂಡ ಕೌಲ್ ಬಜಾರಲ್ಲಿ ಅದೇ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಿದೆಯಾ ಸರ್? ಇದರಲ್ಲಿ ಸುಮಾರು ಕೌಲ್ ಬಜಾರಲ್ಲಿ 11 ವಾರ್ಡಲ್ಲಿ 50,000 ಮಿಲಿದೆ ಸರ್ ಮೈನಾರಿಟೀಸ್. ಹೌದು, ಮೈನಾರಿಟೀಸ್ ಆದರೂ BJP ಕೊಟ್ಟಕ್ಕೆ ಚಾನ್ಸೇ ಇಲ್ಲ ಸರ್. ಮೈನಾರಿಟೀಸ್ಗೆ ಓಪನ್ ಮಾಡ್ತಿದ್ದಾರೆ ಈಶ್ವರಪ್ಪ ಅವರು, ನಿಮ್ಗೆ ಓಟ್ ಬೇಡ ಅಂತ.
ಯಾಕೆ ಸರ್ ನಮ್ಗೆ ಓಟ್ ಹಾಕ್ಬೇಕು ಅವ್ರಿಗೆ? ನಮ್ಮದು 4% ಕಟ್ ಈಶ್ವರಪ್ಪ ಅಲ್ಲಿ ಹೇಳಿರೋ ಮಾತು ಕೂಡ ನೀವು ಇಲ್ಲಿ ಕನ್ಸಿಡರ್ ಮಾಡಿ ಹೇಳಿ ಸರ್ ಅವರು ಅಲ್ಲೇ ಹೇಳಿಲ್ಲ ಮುಸ್ಲಿಂ ಓಟೇ ಬೇಡ ಅಂತ ಹೇಳಿದ್ರು ಸರ್ ಅವರು. ಯಾಕೆ ಸರ್ ಓಟ್ ಹಾಕ್ಬೇಕು ನಮ್ಮದು? ನೀವೇ ಹೇಳಿ. ಅವ್ರು ಎಲ್ಲರಿಗೂ ಹೇಳ್ಯಾರೆ ನಮ್ಗೆ ಮುಸ್ಲಿಮ್ಸ್ ಓಟ್ ಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ನಮ್ಮ 4% ಕಟ್ ಮಾಡಾರೆ. ಹಿಜಾಬ್ ಹಲಾಲ್ ಅದು ಇದು ಬರೀ ದಿನ ಅಜಾದ್ ಇದು ಮಾಡ್ತಾನೆ ಇರ್ತಾರೆ ಸರ್. ಅದು ನಮ್ಮ ಎಷ್ಟು ಹೆಣ್ಮಕ್ಳು ಹಿಜಾಬ್ ಇಲ್ಲ ನನಗೆ ಎಕ್ಸಾಮ್ ಬರ್ದಿಲ್ಲ. ಮದ್ರಸಾ ಬಂದ್ ಮಾಡ್ತಾನೆ ಹೇಳ್ತಾರೆ ಅವ್ರು ಬಂದು, ಯಾರೋ ಅವರು CM ಯಾವ CM ಅದು ಹೇಮಂತ್ ಶಾ ಅವರು ಬಂದು ಮದ್ರಸಾ ಬಂದ್ ಮಾಡಿ ಅಂತ ಹೇಳ್ತಾರೆ. ಅದು ಎಲ್ಲ ನಮ್ಮ ಸಮಾಜಕ್ಕೆ ಧಕ್ಕೆ ಸರ್. ಅದು ನಮ್ಮ ಇಸ್ಲಾಮಿಗೆ ಧಕ್ಕೆ ಸರ್. ಅದು ಅಂಥ ಪಾರ್ಟಿಗೆ ನಾವು ಓಟ್ ಹಾಕೋಕ್ಕೆ ಚಾನ್ಸ್ ಇಲ್ಲ ಸರ್. ನೀವೆಂತಾರೆ ಹೆಂಗಿದೆ ಎಲೆಕ್ಷನ್ ಈ ಸಲ? ಭಾಳ ಬೇಸಿದೆ ಸರ್. ಯಾರು ಗೆಲ್ತಾರೆ ಅನ್ಸುತ್ತೆ? ಬಿ ನಾಗೇಂದ್ರ ಸರ್ ಅವ್ರಿಗೆ ಗೆಲ್ತಾರೆ. ಯಾಕೆ ನಾಗೇಂದ್ರ ಅವರು? ಒಳ್ಳೆ ಮನುಷ್ಯ ಸರ್ ಅವರು, ಒಳ್ಳೆ ಮನುಷ್ಯರು ಅವರು. ರಾಮುಲವರು ಅವ್ರ ಏನು ಐದಾರ ಬರ್ತಾರ ಬಗ್ಗಿಂದ ನಮಗೆ ನಾಗೇಂದ್ರ ಅಣ್ಣ ಅವರೇ ಭಾಳ ಅಭಿಪ್ರಾಯ. ನಾಗೇಂದ್ರ ಅವರು ಮತ್ತೆ ಗೆಲ್ತಾರೆ? ಮತ್ತೆ ಗೆಲ್ತಾರೆ ಅವರು. ರಾಮುಲವ್ರು ಗೆಲ್ಲೋದಕ್ಕೆ ಚಾನ್ಸ್ ಇಲ್ವಾ? ಏನು ಅಷ್ಟೊಂದು ಚಾನ್ಸೇ ಇಲ್ಲ. ಏನು ಹಿಂದೆ ಕೂಡ ಜನ ಕೂಡ ಇಲ್ಲ. ಏನು ಇರೋದು ಏನೋ ಎಲ್ಲ ನಾಗೇಂದ್ರ ಅಣ್ಣ ಅವ್ರಿಗೆ ಜನ ಭಾಳ ಜಾಸ್ತಿ ಇದೆ. ಎಲ್ಲ ಅವ್ರಿಗೆ ಲೈಕ್ ಮಾಡ್ತಾರೆ. ಇದು ಕಾಂಗ್ರೆಸ್ನ ಬಹಳ ಭದ್ರವಾಗಿರುವಂತಹ ಪ್ರದೇಶವೂ ಕೂಡ ಹೌದು ಕೌಲ್ ಬಜಾರ್. ಈ ಪ್ರದೇಶದಲ್ಲೂ ಕೂಡ ಮತದಾರರು ಅದೇ ರೀತಿಯಾದ ವಿಶ್ವಾಸ ಇದೆ. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯ ಹೇಳ್ತಾ ಇರುವಂಥದ್ದು ಈಶ್ವರಪ್ಪ ಅವರ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರು ಹೇಳಿದ್ದಾರೆ ಮುಸಲ್ಮಾನರ ಮತ ನಮ್ಗೆ ಬೇಡ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಅವ್ರಿಗೆ ಮತ ಹಾಕುವಂಥ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಜನ ಕೇಳ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ 4% ರಿಸರ್ವೇಷನ್ನ ವಿಚಾರವನ್ನು ಕೂಡ ಜನ ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಮತದಾರರನ್ನು ಮಾತನಾಡಿಸಿದಾಗ ನಮಗೆ ಅರ್ಥ ಆಗುತ್ತೆ. ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಗ್ರಾಮಾಂತರ ಮತಕ್ಷೇತ್ರದಲ್ಲಿ ಓಡಾಡಿದಾಗ ಶ್ರೀರಾಮುಲು ಅವರು ಈ ಬಾರಿ ಬಹಳ ದೊಡ್ಡದಾದಂತಹ ಫೈಟನ್ನು ಎದುರಿಸ್ತಾರೆ ಅಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. 2004ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅವರು ಬಳ್ಳಾರಿ ನಗರದಿಂದ ಅವರು ಆ ಜನರಲ್ ಮತಕ್ಷೇತ್ರದಲ್ಲಿ ಅವರು ಗೆಲುವನ್ನು ಸಾಧಿಸಿದ ನಂತರ ಶ್ರೀರಾಮುಲು ಅವರು ಯಾವತ್ತೂ ಕೂಡ ರಾಜಕೀಯವಾಗಿ ಹಿಂದೆ ತಿರುಗಿ ನೋಡಿದಂಥವರಲ್ಲ. ಅವರು ವಿಧಾನಸಭೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ, ಅವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ, ಅವರು ಪಕ್ಷವನ್ನು BJPಯನ್ನು ಬಿಟ್ಟು ತಮ್ಮದೇ ಪಕ್ಷವನ್ನು ಕಟ್ಟಿ ಸ್ಪರ್ಧಿಸಿದ್ದಾರೆ, ಮತ್ತೆ BJPಗೆ ಬಂದು ಸ್ಪರ್ಧಿಸಿದ್ದಾರೆ. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವ್ರಿಗೆ ಗೆಲುವು ಕೈ ಹಿಡಿದಿದೆ. ಅವ್ರಿಗೆ ಸೋಲಾಗಿರುವಂಥದ್ದು ಒಂದೇ ಕ್ಷೇತ್ರದಲ್ಲಿ, ಅದೇನೆಂದರೆ ಬಾದಾಮಿಯಲ್ಲಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧಿಸಿದಾಗ ಮಾತ್ರ ಕಳೆದ ಚುನಾವಣೆಯಲ್ಲಿ. ಉಳಿದಂತೆ ಅವರಿಗೆ ಎಲ್ಲ ಕಡೆಯಲ್ಲೂ ಕೂಡ ಗೆಲುವು ಸಿಕ್ಕಿದೆ. ಆದರೆ ಈ ಬಾರಿಯ ಚುನಾವಣೆ ಅವರ ಪಾಲಿಗೆ ಬಹಳ ಟಫ್ ಆಗಿ ಸಾಗ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ವಿವರಿಸ್ತೀನಿ, ಮುಂದೆ ವಿವರವಾಗಿ ಹೇಳ್ತೀನಿ. ಹಾಗೆಯೇ ಇಡೀ ಬಳ್ಳಾರಿ ಜಿಲ್ಲೆಯ ಚಿತ್ರಣವನ್ನು ನಾನು ನಿಮಗೀಗ ಕೊಡ್ತೀನಿ, ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಬಳ್ಳಾರಿ ನಗರ ಮತಕ್ಷೇತ್ರ ವಿಚಾರಕ್ಕೆ ಬಂದರೆ BJPಯಿಂದ ಗಾಲಿ ಸೋಮಶೇಖರ್ ರೆಡ್ಡಿ ಅವರು ಅಖಾಡದಲ್ಲಿರುವಂತಹ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ನಾರಾ ಭರತ್ ರೆಡ್ಡಿ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ, JDSನಿಂದ ಅನಿಲ್ ಲಾಡ್ ಅವರು ಕಣದಲ್ಲಿದ್ದಾರೆ, KRPPಯಿಂದ ಲಕ್ಷ್ಮೀ ಅರುಣ ಅವರು ಅಖಾಡದಲ್ಲಿರುವಂತಹ ಅಭ್ಯರ್ಥಿ. ಇಲ್ಲಿ 4 ಪ್ರಮುಖರು ಅಖಾಡದಲ್ಲಿದ್ದರೂ ಕೂಡ ನೇರ ಜಿದ್ದಾಜಿದ್ದಿ ಕಾಂಗ್ರೆಸ್ ವರ್ಸಸ್ KRPP ಆಗಬಹುದು ಅನ್ನುವಂತಹ ಮಾತಿದೆ. ಅನಿಲ್ ಲಾಡ್ ಅವರು ಈ ಕ್ಷೇತ್ರದ ಮಾಜಿ ಶಾಸಕ. 2013ರಲ್ಲಿ ಅನಿಲ್ ಲಾಡ್ ಅವರು ಗೆದ್ದಿದ್ರು. ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಯಾಕಂದ್ರೆ ಅವರು ಕ್ಷೇತ್ರದಲ್ಲಿ ಅಷ್ಟೊಂದು ಇರಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರಿಗೆ ಟಿಕೆಟನ್ನು ಕೊಟ್ಟಿರಲಿಲ್ಲ. ಅವರ ಬದಲಿಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರಪ್ಪ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ಓರ್ವ ಬಿಗಿ ಹಿಡಿತವನ್ನು ಹೊಂದಿರುವಂತಹ ರಾಜಕಾರಣಿ. ಅವ್ರ ಹಿಂದೆ ಕುರುಗೋಡು ಮತಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ದಂಥವ್ರು. ಸುಮಾರು 19 ವರ್ಷದ ನಂತರ ಈಗ ಅವರಿಗೆ 2004ರಲ್ಲಿ ಸೂರ್ಯನಾರಾಯಣ ರೆಡ್ಡಿ ಅವರು ಗೆದ್ದಿರೋದನ್ನು ಬಿಟ್ಟರೆ ಸೂರ್ಯನಾರಾಯಣ ರೆಡ್ಡಿ ಅವರ ಕುಟುಂಬಕ್ಕೆ ಅಧಿಕಾರ ಇರಲಿಲ್ಲ. 19 ವರ್ಷದ ನಂತರ ಈಗ ಅವರ ಮಗ ಟಿಕೆಟನ್ನು ಪಡ್ಕೊಂಡಿದ್ದಾರೆ, ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ ನಾರಾ ಭರತ್ ರೆಡ್ಡಿ ಯಾವ ಸ್ವರೂಪದ ಒಂದು ಫೈಟನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಮತ್ತು ವಿಶೇಷವಾಗಿ ಭರತ್ ರೆಡ್ಡಿ ಅವರಿಗೆ ಇರುವಂಥ ಅನುಕೂಲ ಏನಂದರೆ BJP ಮತ್ತು KRPP ನಡುವೆ ಸ್ಪ್ಲಿಟ್ ಆಗಬಹುದಾಗಿರುವಂತಹ ಮತಗಳು. ಯಾಕಂದರೆ ಇಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಬಯಸೋದಿಲ್ಲವೋ ಗೊತ್ತಿಲ್ಲ, ಆದರೆ BJPಯ ಮತಗಳಂತೂ ಸೋಮಶೇಖರ್ ರೆಡ್ಡಿ ಅವರಿಗೆ ಬಂದು ಬೀಳುವಂತಹ ಸಾಧ್ಯತೆ ಇದ್ದೇ ಇದೆ. ಅದು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಸೋಮಶೇಖರ್ ರೆಡ್ಡಿ ಅವರು ಎಷ್ಟು ಎಫರ್ಟ್ ಹಾಕ್ತಾರೆ ಅನ್ನೋದರ ಆಧಾರದಲ್ಲಿನೇ BJPಯ ಮತಗಳಿಕೆಯೂ ಕೂಡ ನಿಂತಿರುವಂಥದ್ದು. ಅವರು ಒಂದು ವೇಳೆ ತೀರಾ ಅವಮಾನಕಾರಿಯಾಗಿ ಸೋಲೋದಕ್ಕೆ ಸಜ್ಜಾಗಿದ್ದು ಕಡೆ ಕ್ಷಣದಲ್ಲಿ KRPPಗೆ ಏನಾದರೂ
ಆಂತರಿಕವಾದಂತಹ ಬೆಂಬಲವನ್ನು ಕೊಟ್ಟು ಬಿಟ್ರೆ ಆಗ ಕತೆ ಬೇರೆ ಆಗ್ಬೋದು. ಭರತ್ ರೆಡ್ಡಿ ಅವ್ರಿಗೂ ಕೂಡ ಎಲೆಕ್ಷನ್ ಟಫ್ ಆಗ್ಬೋದು. ಲಕ್ಷ್ಮೀ ಅರುಣ ಅವರು ಬಹಳ ಸೀರಿಯಸ್ ಆಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ, ಬಹಳ ಕಡೆಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಕ್ಷೇತ್ರಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ, ಅವರು ಗಂಗಾವತಿಯಲ್ಲಿ ಓಡಾಡ್ತಾ ಇದ್ರೆ, ಲಕ್ಷ್ಮೀ ಅರುಣ ಅವರು ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ಫ್ಯಾಮಿಲಿಗೆ ಮತ್ತೊಮ್ಮೆ ರಾಜಕೀಯದ ಹಿಡಿತ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿ, ಲಕ್ಷ್ಮೀ ಅರುಣ ಅವರು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. KRPP ಈ ನಿಟ್ಟಿನಲ್ಲಿ ಅತ್ಯಂತ ಪ್ರಬಲವಾಗಿರುವಂತಹ ಸ್ಪರ್ಧಿಯಾಗಿ ಲಕ್ಷ್ಮೀ ಅರುಣ ಅವರು ಕಂಡು ಬರ್ತಾ ಇದ್ದಾರೆ ಮತ್ತು ಅವರಿಗೆ ಗೆಲ್ಲುವ ಅವಕಾಶವೇ ಇಲ್ಲ ಅಂತ ಹೇಳಿಲ್ಲ. ಅವ್ರಿಗೂ ಕೂಡ ಸಹಜವಾಗಿಯೇ ಈ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಹಿಡಿತ ಮತ್ತು BJPಯಿಂದ ಸಿಗಬಹುದಾಗಿರುವಂತಹ, BJP ಅಂದರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮತ್ತು ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಬೆಂಬಲಿಗರು, ಇವರೆಲ್ಲರೂ ಕೂಡ ಲಕ್ಷ್ಮೀ ಅರುಣ ಅವರ ಬೆನ್ನಿಗೆ ನಿಂತು ಕೆಲಸ ಮಾಡಿದಾಗ ಬಹಳಷ್ಟು ಜಿದ್ದಾಜಿದ್ದಿನ ಪೈಪೋಟಿ ಎದುರಾಗುವಂತಹ ಸಾಧ್ಯತೆ ಇದೆ. ಭರತ್ ರೆಡ್ಡಿ ಕೂಡ ಸುಮ್ಮನೆ ಕುಳಿತುಕೊಳ್ಳುವಂತಹ ಮನುಷ್ಯ ಅಲ್ಲ, ಸಹಜವಾಗಿಯೇ ಅವರು ಕೂಡ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸಲೇಬೇಕು. ಈ ಬಾರಿ ಗೆದ್ದರೆ ಮುಂದೆ ಸತತವಾಗಿ ಇಲ್ಲಿ ಆಯ್ಕೆ ಆಗೋದಕ್ಕೂ ಕೂಡ ಒಂದು ಅವಕಾಶ ಇದ್ದೇ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಭರತ್ ರೆಡ್ಡಿ ಇದ್ದಾರೆ. ಜಿಲ್ಲಾ ಪಂಚಾಯತ್ನಲ್ಲೂ ಕೂಡ ಅವರು ಚುನಾವಣೆಗೆ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುವಂತಹ ಸಂದರ್ಭದಲ್ಲಿ ಕೂಡ ಬಹಳ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಹೇಗೆ ಕೆಲಸ ಆಗಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಒಂದಿಷ್ಟು ಅರಿವಿದೆ. ಎಲ್ಲ ಕಾರಣಕ್ಕಾಗಿ ಈ ಬಾರಿಯ ಫೈಟ್ ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಳ್ಳಾರಿ ನಗರದ ನಂತರ ಬಳ್ಳಾರಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಬಂದರೆ ಇದು ನೇರವಾದಂತಹ ಹಣಾಹಣಿ ಇರುವಂತಹ ಮತಕ್ಷೇತ್ರ. ಇಬ್ಬರೇ ಅಭ್ಯರ್ಥಿಗಳು ಎರಡೂ ಪಕ್ಷಗಳಿಂದ ಇರುವಂತಹ ಒಂದು ಮತಕ್ಷೇತ್ರ ಅಂತ ಹೇಳಿದರೆ ಅದು BJPಯಿಂದ ಬಿ ಶ್ರೀರಾಮುಲು, ಕಾಂಗ್ರೆಸ್ನಿಂದ ಬಿ ನಾಗೇಂದ್ರ ಅವರ ನಡುವೆ ನಡೀತಾ ಇರುವಂತಹ ಹಣಾಹಣಿ, ನೇರ ಹಣಾಹಣಿ ಇದು. ಉಳಿದಂಥವ್ರು ಯಾರೂ ಕೂಡ ಇಲ್ಲಿ ಗಣನೆಗೆ ಬರೋದಿಲ್ಲ ಈ ಅಖಾಡದಲ್ಲಿ. ಈ ಇಬ್ಬರ ನಡುವಿನ ಬಹಳ ದೊಡ್ಡದಾದಂತಹ ಗುದ್ದಾಟ ಇದು ಅಂತ ಹೇಳ್ಬೋದು. ಯಾಕಂದರೆ ಶ್ರೀರಾಮುಲು ಅವರು ಕ್ಷೇತ್ರ ಪುನರ್ ವಿಂಗಡಣೆ ನಂತರ 2008 ಮತ್ತು 2013 ಎರಡು ಚುನಾವಣೆಗಳಲ್ಲಿ ಈ ಒಂದು ಮತಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆದಂಥವರು. ಆದರೆ 13ರಲ್ಲಿ ಅವರು ಗೆದ್ದ ನಂತರ 14ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಂಸದರಾಗ್ತಾರೆ. ಸಂಸದರಾದ ನಂತರ 2018ರ ವಿಧಾನಸಭಾ ಚುನಾವಣೆ ಬಂದಾಗ ಒನ್ಸ್ ಅಗೇನ್ ಅವರು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು 2018ರಲ್ಲಿ ಮೊಳಕಾಲ್ಮೂರಿಗೆ ಶಿಫ್ಟ್ ಆಗ್ತಾರೆ ಮತ್ತು ಬಾದಾಮಿಯಿಂದ ಕಂಟೆಸ್ಟ್ ಮಾಡ್ತಾರೆ, ಕ್ಷೇತ್ರವನ್ನು ಬಿಡ್ತಾರೆ, ಬಳ್ಳಾರಿ ಗ್ರಾಮೀಣವನ್ನು. ಹೀಗಾಗಿ ಕಳೆದ 9 ವರ್ಷಗಳಿಂದ ಬಿ ಶ್ರೀರಾಮುಲು ಅವರಿಗೆ ಈ ಕ್ಷೇತ್ರದಲ್ಲಿ ಹಿಡಿತ ತಪ್ಪು ಹೋಗಿದೆ. ಶ್ರೀರಾಮುಲು ಅವರು ಲೋಕಸಭೆಗೆ ನಿಂತಾಗ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ, ಅವರು ಸಂಸದರಾಗಿ ಆಯ್ಕೆಯಾದ ನಂತರ ನಡೆದಂತಹ ಬೈ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸಿತ್ತು. ಅವತ್ತು NY ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ರು. ಹಾಗೆಯೇ 2018ರಲ್ಲಿ ನಾಗೇಂದ್ರ ಅವರು ಕಾಂಗ್ರೆಸ್ನ ಮೂಲಕವಾಗಿ ಸ್ಪರ್ಧಿಸಿ ಅವರು ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾದರು. ಹೀಗಾಗಿ ಕಳೆದ 9 ವರ್ಷಗಳಿಂದ ಇದು ಕಾಂಗ್ರೆಸ್ನ ಹಿಡಿತದಲ್ಲಿರುವಂತಹ ಕ್ಷೇತ್ರವೂ ಆಗಿದೆ. ಈಗ ಮತ್ತೆ ಅದನ್ನು ವಾಪಸ್ ತನ್ನ ಕೈಗೆ ಪಡ್ಕೊಳ್ಬೇಕು, ತನ್ನ ವಶ ಮಾಡ್ಕೊಳ್ಬೇಕು ಅನ್ನೋದು ಶ್ರೀರಾಮುಲು ಅವರ ಲೆಕ್ಕಾಚಾರ. ಬಳ್ಳಾರಿ ಅಂದರೆ ಶ್ರೀರಾಮುಲು ಅನ್ನುವಂತಹ ರೀತಿಯಲ್ಲಿ ಅವರು ಒಂದು ರಾಜಕೀಯದ ಚಿತ್ರಣವನ್ನು ಬರೆಯುವಂತಹ ವಿಶ್ವಾಸದಲ್ಲಿರುವಂತಹ ನಾಯಕ. ಆದರೆ ಶ್ರೀರಾಮುಲು ಅವ್ರಿಗೆ ಇದೇ ಮೊದಲ ಬಾರಿಗೆ ಅತ್ಯಂತ ಟಫ್ ಫೈಟ್ ಎದುರಾಗ್ತಾ ಇರೋದಕ್ಕೆ ಕಾರಣ ಏನಂದರೆ, ಒಂದು ಶ್ರೀರಾಮುಲು ಅವರ ಬದ್ಧತೆ ಇಲ್ಲದ ರಾಜಕಾರಣ. ಬದ್ಧತೆ ಇಲ್ಲದ ರಾಜಕಾರಣ ಅಂತ ಹೇಳಿದ್ರೆ ಅವರು ಕ್ಷೇತ್ರದಲ್ಲಿ ಉಳ್ಕೊಳ್ಳೋದಿಲ್ಲ, ತನ್ನ ನೆಲೆಯನ್ನು ಗಟ್ಟಿ ಮಾಡ್ಕೊಳ್ಳೋದಿಲ್ಲ. ಅವರು ಇಲ್ಲಿ ಗೆಲ್ತಾರೆ, ನಾಳೆ ದಿನ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಮೊಳಕಾಲ್ಮೂರ್ಗೆ ಹೋಗ್ತಾರೋ, ಮಾನ್ವಿಗೆ ಹೋಗ್ತಾರೋ, ಮಸ್ಕಿಗೆ ಹೋಗ್ತಾರೋ, ಇನ್ನೊಂದು ಯಾವ ಕಡೆಗೆ ಹೋಗ್ತಾರೋ, ಲೋಕಸಭೆಗೆ ಹೋಗ್ತಾರೋ, ಯಾವ ಕಡೆಗೆ ರಾಮುಲು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಸ್ಪಷ್ಟತೆ ಇಲ್ಲ. ಎಲೆಕ್ಷನ್ ಬಂದಾಗ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರನ್ನು ಕೂಡ ಮುದ್ದು ಮಾಡಿ ಮಾತಾಡ್ತಾರೆ. ಆದರೆ ಉಳಿದ ಟೈಮ್ಗಳಲ್ಲಿ ಅವರ ಕಾರು ವೇಗವಾಗಿ ಹೋಗೋದನ್ನು ಮಾತ್ರ ನಾವು ನೋಡ್ತೀವಿ ಹೊರತು ಅವ್ರು ಕಾಣೋದಕ್ಕೆ ಸಿಗೋದಿಲ್ಲ. ಈ ಆಕ್ಷೇಪವೂ ಕೂಡ ರಾಮುಲು ಅವರ ವಿಚಾರದಲ್ಲಿದೆ. ರಾಮುಲು ಅವರ ಬಗ್ಗೆ ಜನರಲ್ಲಿ ಇವತ್ತೂ ಕೂಡ ಆ ಭಾಗದಲ್ಲಿ ಒಲವಿದೆ. ಯಾಕೆಂದರೆ ರಾಮುಲು ಓರ್ವ ಸೀದಾ ಸಾದ ಮನುಷ್ಯ ಮತ್ತು ತಾನು ಬಂದಿರುವಂತಹ ಬ್ಯಾಕ್ಗ್ರೌಂಡನ್ನು ಪೂರ್ಣವಾಗಿ ಮರೆಯದೆ ಅವರು ಇನ್ನೂ ಕೂಡ ಜನರ ಜೊತೆಗೆ ಅದೇ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಅವರು ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ಜನ ಕೂಡ ನೋಡ್ತಾರೆ, ಇವ ನಮ್ಮ ಜೊತೆಗೆ ನಿಲ್ತಾನ ಇಲ್ವಾ, ಇದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಮುಲು ಅವರಿಗೆ ಬಹಳ ಟಫ್ ಆಗಿರುವಂಥದ್ದು ಈ ಬಾರಿಯ ಎಲೆಕ್ಷನ್. ಆದರೆ ನಾಗೇಂದ್ರ ಅವರು ಏನು ಮಾಡಿದ್ದಾರೆ, ಕಳೆದ 5 ವರ್ಷಗಳಿಂದ ಕ್ಷೇತ್ರದಲ್ಲಿ ಒಂದು ಹಿಡಿತವನ್ನು ಸಾಧಿಸಿರೋದಲ್ಲದೇ ಕಳೆದ ಚುನಾವಣೆಯಲ್ಲಿ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಅಂದರೆ ಹಳ್ಳಿಗಳ ಭಾಗದಲ್ಲಿ ಅಂತಹ ಮತ ಸಿಕ್ಕಿರಲಿಲ್ಲ, ಅವರಿಗೆ ಹಿನ್ನಡೆನೇ ಇತ್ತು. ಆದರೆ ನಗರ ಪ್ರದೇಶಕ್ಕೆ ಬಂದಾಗ ಕೌಲ್ ಬಜಾರ್ ಏರಿಯಾದಲ್ಲಿ ಬರುವಂತಹ ಸುಮಾರು 13 ವಾರ್ಡ್ಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನಾಗೇಂದ್ರ ಅವ್ರಿಗೆ ದೊಡ್ಡ ಮಟ್ಟದ ಮುನ್ನಡೆ ಸಿಕ್ತು ಮತ್ತು ಅದರಿಂದಾಗಿ ನಾಗೇಂದ್ರ
ಅವರು ಗೆಲುವಿನ ನಗೆಯನ್ನು ಬೀರೋದಕ್ಕೆ ಸಾಧ್ಯ ಆಯಿತು. ಈ ಬಾರಿ ಕೌಲ್ ಬಜಾರ್ನ ಜೊತೆಗೆ ಹಳ್ಳಿ ಭಾಗದಲ್ಲೂ ಕೂಡ ನಾಗೇಂದ್ರ ಅವರು ತನ್ನ ನೆಟ್ವರ್ಕ್ ಅನ್ನು ವಿಸ್ತರಿಸಿಕೊಂಡಿದ್ದಾರೆ. ಆ ಭಾಗದಲ್ಲೂ ಕೂಡ ಅವರು ಪ್ರಭಾವವನ್ನು ಬೀರಿದ್ದಾರೆ. ಅಲ್ಲೂ ಕೂಡ ಅವರ ಮತಗಳಿಕೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದು ಶ್ರೀರಾಮುಲುಗೆ ಇರುವಂತಹ ಅತಿ ದೊಡ್ಡದಾದಂತಹ ನೆಗೆಟಿವ್ ಕೂಡ. ಈ ಕಾರಣಕ್ಕಾಗಿಯೇ ಈ ಮತಕ್ಷೇತ್ರ ಬಹಳ 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 ಜಿದ್ದಾಜಿದ್ದಿನಿಂದ ಕೂಡಿದೆ. ಒಟ್ಟು ನಾವು ಗ್ರೌಂಡ್ ರಿಯಾಲಿಟಿಯನ್ನು ನಾವು ಹೇಳಿದ್ರೆ 55-45 ರೀತಿಯಲ್ಲಿ ಸಾಗ್ತಾ ಇದೆ. ಈಗಲೂ ಕೂಡ ನಾಗೇಂದ್ರ ಅವರು ಅಡ್ವಾಂಟೇಜನ್ನು ಆ ಕ್ಷೇತ್ರದಲ್ಲಿ ಪಡ್ಕೊಂಡಿದ್ದಾರೆ. ಆದರೆ ರಾಮುಲು ಅವರು ಕಡೆ ಕ್ಷಣದಲ್ಲಿ ಏನು ಬೇಕಿದ್ರೂ ಬದಲಾವಣೆಯನ್ನು ಮಾಡಬಲ್ಲಂತಹ ತಾಕತ್ತಿರುವಂತಹ ನಾಯಕನೇ. ಅವರನ್ನು ನಾವು ಈಸಿಯಾಗಿ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ರಾಮುಲು ಅವರು ರಾಜ್ಯ ಮಟ್ಟದಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿ ಬೆಳೆಯುವಂಥ ಅವಕಾಶ ಇದ್ದಂಥವ್ರು. ನೋಡಿ, BJPಯು ಕೂಡ ಅಷ್ಟೇ ಶ್ರೀರಾಮುಲು ಅವ್ರನ್ನ ಕಳೆದ ಬಾರಿ ಬಹಳ ದೊಡ್ಡದಾಗಿ ಬಳಕೆ ಮಾಡ್ಕೊಂಡಿದ್ರು. ಸುಮಾರು 80 ಮತಕ್ಷೇತ್ರಗಳಲ್ಲಿ ಅವರು ಪ್ರಚಾರವನ್ನು ಮಾಡಿದರು. ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿದರೆ ಹೆಚ್ಚು ಸ್ಟಾರ್ ಅಟ್ರಾಕ್ಷನ್ ಇದ್ದಂತಹ ನಾಯಕ ಅಂತ ಹೇಳಿದರೆ ಶ್ರೀರಾಮುಲು. ಅಂತಹ ಶ್ರೀರಾಮುಲು ಅವರನ್ನು ಪಕ್ಷ ಅಧಿಕಾರವನ್ನು ಪಡ್ಕೊಂಡಾಗ ಯಾವ ರೀತಿಯಲ್ಲಿ ಅಧಿಕಾರ ಪಡ್ಕೊಂಡಿದ್ದಾರೆ ಅನ್ನೋಂಥ ಬೇರೆ ವಿಚಾರ. ಆದರೆ ಪಕ್ಷ ಅಧಿಕಾರವನ್ನು ಪಡ್ಕೊಂಡಾಗ ಶ್ರೀರಾಮುಲು ಅವರಿಗೆ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಮೂರು ಜನರನ್ನು ಉಪಮುಖ್ಯಮಂತ್ರಿ ಮಾಡಿದರು. ಆ 3 ಜನ ಉಪಮುಖ್ಯಮಂತ್ರಿಗಳಲ್ಲಿ ಯಾರು ಎಷ್ಟು ಮತಕ್ಷೇತ್ರಗಳಲ್ಲಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗಿದ್ರು, ರಾಮುಲು ಅವರು ಎಷ್ಟು ಕಡೆಯಲ್ಲಿ ಪ್ರಚಾರವನ್ನು ಮಾಡಿದ್ರು ಅಂತ ಲೆಕ್ಕ ನೋಡಿದರೆ ಸಾಕಾಗುತ್ತೆ. ರಾಮುಲು ಅವರಿಗೆ ಅವಕಾಶ ಮಿಸ್ ಆಗಿರುವಂಥದ್ದು ಯಾವ ಸ್ವರೂಪದಲ್ಲಿ ಅನ್ನೋಂಥದ್ದು ಯಾರಿಗೂ ಕೂಡ ಅರ್ಥ ಆಗುತ್ತೆ. ಹೀಗಾಗಿನೇ ರಾಮುಲು ಅವರಿಗೆ ಬೆಳೆಯೋದಕ್ಕೆ ಅವಕಾಶಗಳು ಬಹಳಷ್ಟು ಇದ್ದಾಗಲೂ ಕೂಡ ಅವರನ್ನು ಕಟ್ಟು ಹಾಕುವಂಥ ಒಂದಿಷ್ಟು ಪ್ರಯತ್ನವೂ ಕೂಡ ನಡೆದಿದೆ. ಈಗ ಶ್ರೀರಾಮುಲು ಅವರು ಮತ್ತೆ ತನ್ನ ಊರಿನಿಂದಲೇ ಸ್ಪರ್ಧಿಸಿ ಗೆದ್ದರೆ ಮಾತ್ರನೇ ರಾಜಕೀಯದಲ್ಲಿ ತನಗೆ ಒಂದು ಭದ್ರವಾದಂತಹ ನೆಲೆ ಸಿಗೋದಕ್ಕೆ ಸಾಧ್ಯ ಅನ್ನೋಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಬಳ್ಳಾರಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಈ ಬಾರಿ ಏನಾಗುತ್ತೆ ಅನ್ನೋದನ್ನು ಬಹಳ ಕುತೂಹಲದಿಂದ ನೋಡಬೇಕಾಗಿರುವಂಥದ್ದು. ಬಳ್ಳಾರಿ ಗ್ರಾಮೀಣ ಮತಕ್ಷೇತ್ರದ ನಂತರ ನಾನು ಸಿರುಗುಪ್ಪ ಮತಕ್ಷೇತ್ರ ವಿಚಾರಕ್ಕೆ ಬರ್ತೀನಿ. ಸಿರುಗುಪ್ಪ ಮತಕ್ಷೇತ್ರದಲ್ಲಿ BJPಯಿಂದ MS ಸೋಮಲಿಂಗಪ್ಪ ಅವರೀಗ ಮತ್ತೊಮ್ಮೆ ಅಖಾಡದಲ್ಲಿದ್ದಾರೆ, ಪುನರಾಯ್ಕೆಯನ್ನು ಬಯಸಿದ್ದಾರೆ ಹಾಲಿ ಶಾಸಕರು. ಕಾಂಗ್ರೆಸ್ನಿಂದ BM ನಾಗರಾಜ್ ಅವರು ಸ್ಪರ್ಧೆಯಾಗಿದ್ದಾರೆ, ಮಾಜಿ ಶಾಸಕರು, ಮತ್ತು JDSನಿಂದ ಪರಮೇಶ್ವರ್ ನಾಯ್ಕ್ ಅವರು ಅಖಾಡದಲ್ಲಿರುವಂತಹ ಅಭ್ಯರ್ಥಿ. ಇಲ್ಲಿ ನೇರವಾದಂತಹ ಸ್ಪರ್ಧೆ ಇರುವಂಥದ್ದು BJP ವರ್ಸಸ್ ಕಾಂಗ್ರೆಸ್ ನಡೀತಾ ಇದೆ. ಸೋಮಲಿಂಗಪ್ಪ ಅವರಿಗೆ ಒಂದಿಷ್ಟು ಆಡಳಿತ ವಿರೋಧಿ ಅಲೆಯೂ ಕೂಡ ಕಂಡು ಬರ್ತಾ ಇದೆ. ಸರ್ಕಾರದ ಆಡಳಿತ ವಿರೋಧಿ ಅಲೆ ಮತ್ತು ಸೋಮಲಿಂಗಪ್ಪ ಅವರ ವೈಯಕ್ತಿಕವಾಗಿರುವಂತಹ ಆಡಳಿತ ವಿರೋಧಿ ಅಲೆ ಇವೆರಡೂ ಕೂಡ ಸೇರಿರುವುದರಿಂದಾಗಿ ಕಾಂಗ್ರೆಸ್ಗೆ ಬಹಳಷ್ಟು ಅಡ್ವಾಂಟೇಜ್ ಕಂಡು ಬರ್ತಾ ಇದೆ. ನಾಗರಾಜ್ ಕೂಡ ಸೀದಾಸಾದ ಮನುಷ್ಯ, ಜನರ ಜೊತೆ ಬೆರೀತಾರೆ. 2013ರಲ್ಲಿ ಗೆದ್ದಿದ್ರು, ಒಂದಿಷ್ಟು ಕೆಲಸ ಮಾಡಿದ್ರು. ಮಾಡಬೇಕಂತ ಕೆಲಸ ಇನ್ನೂ ಬಹಳಷ್ಟು ಸಿರುಗುಪ್ಪದಲ್ಲಿ ಇದೆ, ಅದು ಬೇರೆ ಮಾತು. ಆದರೆ ನಾಗರಾಜ್ ಅವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಒಂದಿಷ್ಟು ಅಡ್ವಾಂಟೇಜ್ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂತಹ ಮತ್ತೊಂದು ಮತಕ್ಷೇತ್ರ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ ಅದು ಸಿರುಗುಪ್ಪ ಮತಕ್ಷೇತ್ರ. ಈ ಸಿರುಗುಪ್ಪ ಮತಕ್ಷೇತ್ರದ ಇನ್ನೂ ಒಂದು ಅಂಶವನ್ನು ನಾನು ಪಾಯಿಂಟ್ಔಟ್ ಮಾಡಬೇಕಾದಂತ ಹೇಳಿದರೆ ಅದು KRPP ಅಭ್ಯರ್ಥಿ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತೇಳಿ. KRPP ಕೂಡ BJPಯ ಒಂದಿಷ್ಟು ಮತಗಳನ್ನು ತನ್ನೆಡೆಗೆ ಸೆಳೆಯುವಂತಹ ಸಾಧ್ಯತೆ ಇದೆ. ಆದರೆ ಬಳ್ಳಾರಿ ನಗರದಲ್ಲಿ ಆದಂತಹ ರೀತಿಯಂಥ ಅಡ್ಜಸ್ಟ್ಮೆಂಟ್ ಈ ಒಂದು ಸಿರುಗುಪ್ಪ ಮತಕ್ಷೇತ್ರದಲ್ಲಿ ಆಗೋದಿಲ್ಲ. ಹಾಗಾಗಿ ಸೋಮಲಿಂಗಪ್ಪ ಅವರು ಸಹಜವಾಗಿಯೇ ತಮ್ಮ ಮತಗಳಿಕೆಯ ಕಡೆಗೆ ಅವರು ಮುನ್ನುಗ್ಗಬಹುದು. ಆದರೆ KRPP BJPಯ ಮತಗಳನ್ನು ಎಷ್ಟು ಉಳಿಯುತ್ತೆ ಅಥವಾ ಕಾಂಗ್ರೆಸ್ನ ಮತಗಳನ್ನು ಎಷ್ಟು ಮಟ್ಟಿಗೆ ಸೆಳೆಯುತ್ತೆ ಅನ್ನೋದರ ಆಧಾರದ ಮೇಲೆ ಈ ಬಾರಿ ಸೋಲು ಗೆಲುವು ನಿರ್ಧಾರ ಆಗುವಂತಹ ಸಾಧ್ಯತೆಯೂ ಕೂಡ ಕಂಡುಬರ್ತಂತ. ಹಾಗಿದ್ರೂ ಕಾಂಗ್ರೆಸ್ಗೆ ಒಂದಿಷ್ಟು ಅಡ್ವಾಂಟೇಜ್ ಅಂತೂ ಅಲ್ಲಿರುವಂಥದ್ದು ಸ್ಪಷ್ಟವಾಗಿದೆ. ಸಿರುಗುಪ್ಪದ ನಂತರ ಕಂಪ್ಲಿ ಮತಕ್ಷೇತ್ರ ವಿಚಾರಕ್ಕೆ ಬಂದರೆ ಕಂಪ್ಲಿ ಮತಕ್ಷೇತ್ರದಲ್ಲಿ BJPಯಿಂದ ಸುರೇಶ್ ಬಾಬು ಅವರು ಮತ್ತೊಮ್ಮೆ ಸ್ಪರ್ಧಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ JN ಗಣೇಶ್ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ. JDSನಿಂದ ರಾಜು ನಾಯ್ಕ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. BJP ಅಭ್ಯರ್ಥಿಯಾಗಿರುವಂಥ ಸುರೇಶ್ ಬಾಬು ಅವರು ಕೂಡ 2 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವರು. 2008 ಮತ್ತು 2013ರಲ್ಲಿ ಗೆಲುವನ್ನು ಸಾಧಿಸಿದರು. ಕಾಂಗ್ರೆಸ್ನಿಂದ ಸ್ಪರ್ಧೆಯಾಗಿರುವಂತಹ ಗಣೇಶ್ ಅವರೀಗ ಪುನರಾಯ್ಕೆಯನ್ನು ಬಯಸಿದ್ದಾರೆ. 2018ರಲ್ಲಿ ಮೊದಲ ಬಾರಿಗೆ ಅವರು ಗೆಲುವನ್ನು ಸಾಧಿಸಿದರು. ನಿಮಗೆಲ್ಲ ಗೊತ್ತಿದೆ ಗಣೇಶ್ ಅವರ ವ್ಯಕ್ತಿತ್ವ ಯಾವ ಸ್ವರೂಪದ್ದು ಅಂತೇಳಿ. ಆ ಒಂದು ವಿಶೇಷವಾಗಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರೆಸಾರ್ಟ್ನಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕ ಮತ್ತು ಗಣೇಶ್ ನಡುವೆ ನಡೆದಂತಹ ಫೈಟಿಂಗು, ಅದಾದ ನಂತರ ಬಾಟ್ಲಿಯಲ್ಲಿ ಹೊಡೆದು ಇವರು ಆಸ್ಪತ್ರೆಗೆ ಸೇರಿದಿರುವಂಥದ್ದು, ಇವರು ತಲೆಮರೆಸ್ಕೊಂಡು ಓಡಿರುವಂಥದ್ದು ಇವೆಲ್ಲವೂ ಕೂಡ ನಡೆದು ಹೋಗಿದೆ. ಹಾಗಿದ್ರೂ ಗಣೇಶ್ ಈ ಒಂದು ಮತಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿದ್ದಾರೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಗಣೇಶ್ಗೆ ಇರುವಂಥ ಸಮಸ್ಯೆ ಏನಂತ ಹೇಳಿದರೆ ಕಳೆದ ಬಾರಿ ಅವರ ನೆರವಿಗೆ ನಿಂತಹ ನಾಯಕರು ಈ ಬಾರಿ ಅವರ ಜೊತೆಗೆ ಇಲ್ಲ, ಅಥವಾ ಕಳೆದ ಬಾರಿ ಅವರ ನೆರವಿಗೆ ನಿಂತಿದ್ದಂತಹ ನಾಯಕರ ಜೊತೆಗೆ ಗಣೇಶ್
ಮುಂದಿನ 5 ವರ್ಷಗಳಲ್ಲಿ ಅಂಥ ಒಳ್ಳೆಯ ಸಂಬಂಧವನ್ನು ಉಳಿಸ್ಕೊಳ್ಳಿಲ್ಲ ಅಂತೇಳಿ. ಈ ಕಾರಣಕ್ಕಾಗಿಯೇ ಗಣೇಶ್ ಅವರಿಗೆ ಇಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ, ಸುರೇಶ್ ಬಾಬು ಅವರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ. ಯಾವ ವಿಚಾರಗಳು ಗಣೇಶ್ ಅವರಿಗೆ ನೆಗೆಟಿವ್ ಆಗಿದಾವೋ, ಅದರ್ವೈಸ್ ಗಣೇಶ್ಗೂ ಕೂಡ ಗೆಲ್ಲುವಂಥ ಅವಕಾಶ ಇದ್ದೇ ಇರುವಂತಹ ಕ್ಷೇತ್ರ ಆಗಿತ್ತು ಕಂಪ್ಲಿ ಮತಕ್ಷೇತ್ರ. ಯಾಕಂದರೆ ಗಣೇಶ್ ವಿಚಾರದಲ್ಲಿ ಒಂದು ಅಂಶವನ್ನು ಅಲ್ಲಿನ ಜನ ಹೇಳುವಂಥ ಏನಂದರೆ, ಆ ಮನುಷ್ಯ ಎಲ್ಲಿ ಬೇಕಿದ್ರು ಸಿಗ್ತಾನೆ ಅಂತೇಳಿ, ಎಲ್ಲಿ ಬೇಕಿದ್ರು ಬರ್ತಾನೆ, ಯಾವಾಗ ಬೇಕಿದ್ರು ಬರ್ತಾನೆ, ನಮ್ಮ ಜೊತೆಗೆ ಎಲ್ಲಿ ಬೇಕಿದ್ರು ಅಡ್ಡಾಡೋದಕ್ಕೆ ಸಿಗ್ತಾರೆ ಅವರು. ಅಂದರೆ ಯಾರಿಗೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಓಡಿ ಬರ್ತಾರೆ. ಆದರೆ ಬಹಳ ಕೋಪ ಸ್ವಲ್ಪ ಜಾಸ್ತಿ ಇರುವಂಥದ್ದು ಅನ್ನೋಂಥದ್ದು ಕೂಡ ಗಣೇಶ್ ವಿಚಾರದಲ್ಲಿರುವಂಥ ಆಕ್ಷೇಪ. ಉಳಿದಂತೆ ಸುರೇಶ್ ಬಾಬು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಸುರೇಶ್ ಬಾಬು ಅವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಒಂದಿಷ್ಟು ಅಡ್ವಾಂಟೇಜ್ ಸ್ಪಷ್ಟವಾಗಿ ಕಂಪ್ಲಿ ಮತಕ್ಷೇತ್ರದಲ್ಲಿ ಗೋಚರಿಸ್ತಾ ಇದೆ. ಕಂಪ್ಲಿಯ ನಂತರ ಸಂಡೂರು ಮತಕ್ಷೇತ್ರ ವಿಚಾರಕ್ಕೆ ಬಂದರೆ, ಸಂಡೂರಿನಲ್ಲಿ ಬಿಜೆಪಿಯಿಂದ ಶಿಲ್ಪಾ ರಾಘವೇಂದ್ರ ಅವರು ಅಖಾಡದಲ್ಲಿರುವಂತಹ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಇ ತುಕಾರಾಮ್ ಅವರು ಅಖಾಡದಲ್ಲಿದ್ದಾರೆ, JDSನಿಂದ ಸೋಮಪ್ಪ ಅವರು ಅಖಾಡದಲ್ಲಿರುವಂಥದ್ದು. ಈಗಾಗಲೇ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರುವಂತಹ ತುಕಾರಾಮ್ 4ನೇ ಬಾರಿ ಸಂಡೂರು ಮತಕ್ಷೇತ್ರದಿಂದ ಸ್ಪರ್ಧಿಯಾಗಿದ್ದಾರೆ. ಶಿಲ್ಪಾ ರಾಘವೇಂದ್ರ ಅವರಿಗೆ ಟಿಕೆಟ್ ಕೊಡೋದ್ರ ಮೂಲಕವಾಗಿ ಬಿಜೆಪಿ ಮಹಿಳೆಗೆ ಪ್ರಾತಿನಿಧ್ಯವನ್ನು ನೀಡಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ತುಕಾರಾಮ್ ಮಾಜಿ ಸಚಿವರು ಕೂಡ ಹೌದು, ಮತ್ತು ಅಲ್ಲಿರುವಂತಹ ಅನೇಕ ಗಣಿಧಣಿಗಳ ಜೊತೆಗೂ ಕೂಡ ಒಂದು ಒಳ್ಳೆಯ ಸಂಬಂಧವನ್ನು ತುಕಾರಾಮ್ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಸಾಫ್ಟ್ ಮನುಷ್ಯ, ಅಧಿಕಾರ ಸಿಕ್ಕಾಗಲೂ ಕೂಡ ಏನು ಅದರ ಅಮಲು ಅವರ ತಲೆಗೆ ಇರದಂತೆ ಅವರು ವರ್ತಿಸ್ಕೊಳ್ಳಿಲ್ಲ ಅನ್ನುವಂಥದ್ದು. ಮತ್ತು JDSನ ಅಭ್ಯರ್ಥಿ ಆಗಿರುವಂಥವರು ಕೂಡ BJPಯ ಟಿಕೆಟ್ನ ಆಕಾಂಕ್ಷಿ ಆಗಿದ್ರು. ಹೀಗಾಗಿ ಇಲ್ಲಿ BJPಯ ಮತ ವಿಭಜನೆ ಆಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಮತ್ತು ಕಾಂಗ್ರೆಸ್ ಇದರ ಅಡ್ವಾಂಟೇಜನ್ನು ಸಹಜವಾಗಿ ಪಡ್ಕೊಳ್ಬಹುದು. ಕಾಂಗ್ರೆಸ್ ತನ್ನ ಮತಗಳನ್ನು ಉಳಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಏನು ಸಂಡೂರಿನಲ್ಲೂ ಕೂಡ ಈ ಬಾರಿ ಕಮಲ ಬಾವುಟವನ್ನು ಹಾರಿಸಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಮಿತ್ ಶಾ ಅವರು ಕೂಡ ಈ ಕ್ಷೇತ್ರದಲ್ಲಿ ಓಡಾಡಿದ್ರು. ಆದರೆ ಎಷ್ಟೇ ಓಡಾಡಿದ್ರು ಕೂಡ ತುಕಾರಾಮ್ ಓರ್ವ ಸ್ಥಳೀಯ ನಾಯಕನಾಗಿರೋದ್ರಿಂದಾಗಿ ಸಹಜವಾಗಿಯೇ ತುಕಾರಾಮ್ ಅವರು ಒಂದಿಷ್ಟು ಅಡ್ವಾಂಟೇಜನ್ನು ಸಂಡೂರು ಮತಕ್ಷೇತ್ರದಲ್ಲೂ ಕೂಡ ಹೊಂದಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಅವಕಾಶ ಇರುವಂತಹ ಕ್ಷೇತ್ರವಾಗಿಯೂ ಕೂಡ ಸಂಡೂರು ಮತಕ್ಷೇತ್ರ ಕಂಡು ಬರ್ತಾ ಇದೆ. ಕರ್ನಾಟಕ ಯಾನದ ಮೂಲಕವಾಗಿ ಕ್ಷೇತ್ರವಾರು ಜಿದ್ದಾಜಿದ್ದಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಬಳ್ಳಾರಿಯ 5 ಕ್ಷೇತ್ರಗಳ ಪೈಕಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಎಕ್ಸ್ಟೆನ್ಸಿವ್ ಆಗಿ ಅಲ್ಲಿ ಓಡಾಡಿ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಅಲ್ಲೆಲ್ಲ ಮಾತನಾಡಿಸಿದ್ದೀನಿ ಜನರನ್ನು. ಅದರ ಪ್ರಕಾರವಾಗಿ ನಾವು ನೋಡ್ತಾ ಹೋದಾಗ ಮತ್ತು ಬಳ್ಳಾರಿಯ ಇತರೆ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಗ್ರೌಂಡ್ ರಿಪೋರ್ಟನ್ನು ಅಲ್ಲಿಯ ಮುಖಂಡರು ಹಾಗೆಯೇ ರಾಜಕೀಯ ವಿಶ್ಲೇಷಕರ ಮೂಲಕವಾಗಿ ಪಡ್ಕೊಂಡ ರೀತಿಯಲ್ಲಿ ಗಮನಿಸುವಂತಹ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆ ಬಹಳ ಟಫ್ ಆಗಿರುವಂಥದ್ದು ಭಾರತೀಯ ಜನತಾ ಪಕ್ಷದ ಪಾಲಿಗೆ. ಯಾಕೆಂದರೆ ಬಿಜೆಪಿ ಕಳೆದ ಬಾರಿಯೂ ಕೂಡ ಬಳ್ಳಾರಿಯಲ್ಲಿ ಹಿನ್ನಡೆಯನ್ನು ಅನುಭವಿಸಿತ್ತು. ಈ ಬಾರಿಯೂ ಕೂಡ ಅದೇ ಪರಿಸ್ಥಿತಿಯನ್ನು ಬಿಜೆಪಿ ಎದುರಿಸ್ತಾ ಇರುವಂಥದ್ದು. ಬಿಜೆಪಿ ಕೇವಲ 1 ರಿಂದ 2 ಸ್ಥಾನಕ್ಕಷ್ಟೇ ಸೀಮಿತ ಆಗಬಹುದು ಈ ಬಾರಿಯ ಚುನಾವಣೆಯಲ್ಲಿ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತಹ ಒಂದು ಅಂಶ. ಹಾಗೆಯೇ ಕಾಂಗ್ರೆಸ್ 3 ರಿಂದ 4 ಸ್ಥಾನದವರೆಗೂ ಕೂಡ, ಬಿಜೆಪಿ ಕೇವಲ 1 ಮಾತ್ರ ಗೆದ್ದರೆ ಆಗ ಕಾಂಗ್ರೆಸ್ನ ಗಳಿಕೆ 4ರವರೆಗೂ ಕೂಡ ವಿಸ್ತರಿಸುವಂತಹ ಸಾಧ್ಯತೆ ಇದೆ. ಬಿಜೆಪಿ ಕಳೆದ ಬಾರಿ ಇಲ್ಲಿ ಬಳ್ಳಾರಿ ನಗರ ಮತ್ತು ಸಿರುಗುಪ್ಪ ಮತಕ್ಷೇತ್ರವನ್ನು ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿತ್ತು. ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 4 ಸ್ಥಾನದವರೆಗೂ ಕೂಡ ಗೆಲುವನ್ನು ವಿಸ್ತರಿಸಿಕೊಳ್ಳುವಂಥ ಅವಕಾಶ ಇಲ್ಲಿ ಕಂಡು ಬರ್ತಾ ಇದೆ. ಬಿಜೆಪಿ 1 ರಿಂದ 2 ಸ್ಥಾನಕ್ಕೆ ಅಷ್ಟೇ ಸೀಮಿತ ಆಗ್ಬೋದು. ಕಾಂಗ್ರೆಸ್ 3 ರಿಂದ 4, JDS ಶೂನ್ಯ, ಇತರರು ಕೂಡ ಶೂನ್ಯ ಸಾಧನೆಯನ್ನು ಮಾಡ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ವೇಳೆ ಇತರರಲ್ಲಿ ಯಾರಾದರೂ ಗೆದ್ದರೆ ಅದು KRPPಯಿಂದ ಗೆಲ್ಲುವಂಥ ಒಂದು ಅವಕಾಶ ಲಕ್ಷ್ಮೀ ಅರುಣ ಅವರಿಗೆ ಇರುವಂಥದ್ದು. ಆದರೆ ಈ ಹಂತದಲ್ಲಿ ನೋಡಿದಾಗ, ಇದುವರೆಗಿನ ಗ್ರೌಂಡ್ ರಿಪೋರ್ಟ್ನ ಆಧಾರದಲ್ಲಿ ನೋಡಿದಾಗ ಲಕ್ಷ್ಮೀ ಅರುಣ ಅವರಿಗೆ ಗೆಲ್ಲುವ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಲಕ್ಷ್ಮೀ ಅರುಣ ಅವರು ಪ್ರಬಲ ಸ್ಪರ್ಧಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಬಿಜೆಪಿ ಮತ್ತು KRPP ನಡುವೆ ಮತ ವಿಭಜನೆ ಆಗುವಂತಹ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಓರ್ವ ಪ್ರಬಲ ಅಭ್ಯರ್ಥಿನೇ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಕಾಂಗ್ರೆಸ್ಗೆ ಇಲ್ಲಿ ಬಳ್ಳಾರಿ ನಗರದಲ್ಲೂ ಕೂಡ ಅಡ್ವಾಂಟೇಜ್ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ಮತ್ತೊಮ್ಮೆ ಕ್ವಿಕ್ ಆಗಿ ನಿಮಗೆ ರಿಸಲ್ಟ್ ಅನ್ನು ಹೇಳೋದಿದ್ರೆ, ಬಿಜೆಪಿ 1 ರಿಂದ 2, ಕಾಂಗ್ರೆಸ್ 3 ರಿಂದ 4, JDS ಶೂನ್ಯ ಮತ್ತು ಇತರರು ಕೂಡ ಶೂನ್ಯವನ್ನು ಸುತ್ತಬಹುದು. ಕರ್ನಾಟಕ ಯಾನದ ಮೂಲಕವಾಗಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡಿ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಓಡಾಡಿ ಗ್ರೌಂಡ್ ರಿಪೋರ್ಟ್ ಅನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಒಟ್ಟು 183 ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೆ ನಾನು ಗ್ರೌಂಡ್ ರಿಪೋರ್ಟ್ ಅನ್ನು ಪಡ್ಕೊಂಡಿರುವಂಥದ್ದು. ರಾಜ್ಯದ ಬೇರೆನ್ಯಾರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟೂರ್ ಮಾಡಿ ಜನರನ್ನು ಮಾತನಾಡಿಸಿ ತಿಳ್ಕೊಳ್ಳುವಂಥ ಮತ್ತು ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡುವಂಥ ಕೆಲಸವನ್ನು ಮಾಡಿರಲಿಕ್ಕಿಲ್ಲ. ಆದರೆ ನಾನು ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಅನ್ನು ಪಡೆಯುವಂತಹ ಪ್ರಯತ್ನವನ್ನು, ಆಯಾ ಭಾಗದಲ್ಲಿ ಓಡಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಅದರ ಆಧಾರದ ಮೇಲೆ ಹೇಳ್ತಾ
ಇರುವಂಥದ್ದು ಇದು ಒಂದು ಜನರ ಅಭಿಪ್ರಾಯವನ್ನು ಆಧರಿಸಿರುವಂತಹ ಸಮೀಕ್ಷೆಯ ವರದಿ ಇದು. ಈ ಸಮೀಕ್ಷೆಯ ಫಲಿತಾಂಶವನ್ನು ಈಗ ನಾನು ನಿಮಗೆ ನೀಡ್ತಾ ಇದ್ದೀನಿ. ಒಟ್ಟು 183 ಮತಕ್ಷೇತ್ರಗಳು 224 ಪೈಕಿ ಇದರಲ್ಲಿ ಕಾಂಗ್ರೆಸ್ 72ರಿಂದ 80 ಸ್ಥಾನಗಳವರೆಗೂ ಕೂಡ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಬಿಜೆಪಿ ಸದ್ಯದ ಪರಿಸ್ಥಿತಿಯಲ್ಲಿ 55ರಿಂದ 63 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಜೆಡಿಎಸ್ 23ರಿಂದ 31, ಇತರರು 0ಯಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಮತ್ತೊಮ್ಮೆ ಕ್ವಿಕ್ ಆಗಿ ನಿಮಗೆ ರಿಸಲ್ಟ್ ಅನ್ನು ಹೇಳೋದಿದ್ರೆ ಬಿಜೆಪಿ 55ರಿಂದ 63 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಕಾಂಗ್ರೆಸ್ 72ರಿಂದ 80 ಸ್ಥಾನಗಳಲ್ಲಿ, ಜೆಡಿಎಸ್ 23ರಿಂದ 31, ಇತರರು 0ಯಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯದ ಚುನಾವಣೆಯ ವಾತಾವರಣದಲ್ಲಿ ಬಹಳಷ್ಟು ಬಿಸಿ ಏರ್ತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆಗ್ತಾ ಇದ್ರು ಕೂಡ ನಾಯಕರುಗಳ ಮಾತಿನ ಅಬ್ಬರ ಕಣದಲ್ಲಿ ಒಂದು ಏನು ಬಿಸಿ ಏರುವಂತೆ ಮಾಡ್ತಾ ಇದೆ. ಇಡೀ ಚುನಾವಣಾ ವಾತಾವರಣ ರಂಗೇರ್ತಾ ಇದೆ. ಯಾವ ಸ್ವರೂಪದಲ್ಲಿ ಯಾರ ಮಾತಿಗೆ ಜನ ಹೆಚ್ಚು ಮಣೆ ಹಾಕ್ತಾರೆ, ಯಾರ ಮಾತನ್ನ ಹೆಚ್ಚು ಒಪ್ಪಿಕೊಂಡಿದ್ದಾರೆ, ಯಾರ ಆಶ್ವಾಸನೆಯನ್ನ ಜನ ನಂಬಿಕೊಂಡಿದ್ದಾರೆ. ನೋಡಿ, ಇವರ ಆಶ್ವಾಸನೆಗಳೆಲ್ಲವೂ ಸುಳ್ಳು ಅಂತ ಹೇಳುವಂಥವ್ರು ಕೂಡ ತಾವು ಒಂದು ಪ್ರಣಾಳಿಕೆಯನ್ನು ಮುಂದಿಡ್ತಾರಲ್ಲ, ಆ ಪ್ರಣಾಳಿಕೆಯಲ್ಲಿ ಅವರು ಕೊಟ್ಟಿರುವಂತಹ ಭರವಸೆಗಳನ್ನು ಎಷ್ಟು ಮಟ್ಟಿಗೆ ಈಡೇರಿಸ್ತಾರೆ ಅನ್ನೋದನ್ನು ಕೂಡ ಜನ ಇವ್ಯಾಲ್ಯೂಯೇಟ್ ಮಾಡೇ ಮಾಡ್ತಾರೆ. ಎಲ್ಲ ಕಾರಣಕ್ಕಾಗಿಯೇ ಈ ಬಾರಿಯ ಚುನಾವಣೆ ಬಹಳಷ್ಟು ಜಿದ್ದಾಜಿದ್ದಿನಿಂದ ಕೂಡಿದೆ. ಇದು 2018ರ ಚುನಾವಣೆಯ ಮಾದರಿಯ ರಿಸಲ್ಟ್ ಅನ್ನು ಕೊಡುತ್ತಾ, 2008ರ ಮಾದರಿಯ ಚುನಾವಣೆಯ ಫಲಿತಾಂಶವನ್ನು ಕೊಡುತ್ತಾ, ಅಥವಾ 2013ರ ಮಾದರಿಯ ಫಲಿತಾಂಶವನ್ನು ಕೊಡುತ್ತಾ ಅನ್ನೋದನ್ನು ಕುತೂಹಲದಿಂದ ನೋಡೋದಷ್ಟೇ ಈಗ ನಮಗೆ ಇರುವಂತಹ ಕೆಲಸ. ಹಾಗೆಯೇ ಇನ್ನಷ್ಟು ಕ್ಷೇತ್ರಗಳಿಗೆ ಓಡಾಡಿ, ಇನ್ನಷ್ಟು ಕಡೆಗಳಲ್ಲಿ ಜನರ ಮಾತನಾಡಿಸಿ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ಕೊಡ್ತೀನಿ. 224 ಮತಕ್ಷೇತ್ರಗಳ ಪೈಕಿ ಯಾರು ಎಷ್ಟು ಸ್ಥಾನವನ್ನು ಪಡೆಯಬಹುದು ಅನ್ನೋದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ನನ್ನ ಕೆಲಸ ಇಷ್ಟೇ, ನಿಷ್ಪಕ್ಷಪಾತವಾಗಿ ವರದಿಯನ್ನು ಮಾಡುವಂಥದ್ದು. ನಮಸ್ಕಾರ.